ಸರ್, ನಿಮಗೆ ಆಶ್ವಾಸನೆ ಕೊಟ್ಟಿದ್ದು ಸಿದ್ದರಾಮಯ್ಯನವ್ರು ಮಾತ್ರ ಅಲ್ಲ. ಹೈಕಮಾಂಡ್‌ನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸುರ್ಜೇವಾಲಾ ಅವರು ಹೇಳಿದ್ರು, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ. ನೀವು ಯಾಕೆ ಕೇವಲ ಸಿದ್ದರಾಮಯ್ಯನವ್ರಿಗೆ ಬೊಟ್ಟು ಮಾಡ್ತಾ ಇದ್ದೀರಾ ಅಂತ. ಜವಾಬ್ದಾರಿಯನ್ನು ತೆಕ್ಕೊಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಜವಾಬ್ದಾರಿ, ಆ ಕೆಲಸ ಬದ್ಧತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಲೇ ಇಲ್ಲ. ಅದರಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವರು ಇದರ ಈ ಎಲ್ಲ ಅಪಾಯದ ಹೊಣೆಗಾರಿಕೆಯನ್ನು ಅವರೇ ಹೊರಬೇಕಾಗ್ತದೆ. ಹೊರಬೇಕು ಮತ್ತು ಇದನ್ನು ಅವರೇ ಸರಿಪಡಿಸಬೇಕು. ಈವನ್ ಅಲೆಮಾರಿಗಳಿಗೆ 1% ಒಳ ಮೀಸಲಾತಿಯನ್ನು ಕೊಡಬೇಕಂತ ಬಂದಾಗೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇಡೀ ಕ್ಯಾಬಿನೆಟ್ಟು ಅದರ ಪರವಾಗಿ ನಿಂತ್ಕೊಳ್ತು, ಕ್ಯಾಬಿನೆಟ್ಟು ಒಪ್ಪಿಗೆ ಬಂತು, ಹಾಗಾಗಿ ನಾನು ಅಸಹಾಯಕನಾದೆ. ಅಲ್ಲಿ ಎಲ್ಲರೂ ಒಪ್ಕೊಂಡಿರುವಾಗ ನಾನು ಒಬ್ಬನೇ ಅದನ್ನು ವಿರೋಧ ಮಾಡೋಕ್ಕಾಗಲಿಲ್ಲ. ಒಂದು ಮಾತಿದೆ, ಈ ಹೋರಾಟಗಾರರೆಲ್ಲ ಕಾಂಗ್ರೆಸ್ ಪರವಾಗಿ ತುಂಬ ಸಾಫ್ಟ್ ಇದ್ದಾರೆ, ಹೊರಗಡೆ ಮಾತ್ರ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ನ ಒಳಗಡೆ ಸಾಫ್ಟ್ ಇದ್ದಾರೆ ಅಂತ. ಇಲ್ಲ, ನಾವೇ ಸರ್ಕಾರವನ್ನು ತಂದು ನಾವೇ ಸರ್ಕಾರದ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡೋದು ಸರಿಯಲ್ಲ ಅನ್ನೋದ್ರ ಬಗ್ಗೆ ನಮಗೊಂದು ಖಂಡಿತವಾದ ಒಂದು ಸಾಫ್ಟ್ ಕಾರ್ನರ್ ಇತ್ತು. ಕೊನೆಗೂ ಒಳ ಮೀಸಲಾತಿ ಇಲ್ಲದೇನೆ 56,000 ನೇಮಕಾತಿ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಖಂಡಿತವಲ್ಲ ಅದು ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ ನಾನು ಹಿಂದೆ ಹೇಳಿದೆ. ಯಾರಾದರೂ ಎಲ್ಲ ಅವಕಾಶಗಳನ್ನು ನಾವು ಪಡ್ಕೊಳ್ಬೇಕಂತ ಅಥವಾ ಅದನ್ನು ಕಬಳಿಸ್ಬೇಕಂತ ಅನ್ನುವಂಥ ಕೆಲವು ಸಮುದಾಯಗಳಿದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಯಾರಾದರೂ ಕಟ್ಟಾಕಿದ್ದಾರೆ ಅನ್ಸುತ್ತೆ. ಹೌದು, ಸಿದ್ದರಾಮಯ್ಯ ಅವ್ರ ಮೇಲೆ ಬಹುಶಃ ಒತ್ತಡಗಳು ಏರಿಲ್ಲ. ವೀಕ್ಷಕರೇ ನಮಸ್ಕಾರ. ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಂದರ್ಶನದ ವಿಷಯ ಒಳ ಮೀಸಲಾತಿ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಒಳಗಡೆ ಒಳ ಮೀಸಲಾತಿಯನ್ನು ಕೊಟ್ಟಿರುವುದು ಒಂದು ರೀತಿಯಲ್ಲಿ ಈಗ ಕಗ್ಗಂಟಾಗಿ ಪರಿವರ್ತನೆ ಆಗಿದೆ. ಯಾಕಂದರೆ ಹಿಂದೆ ಒಂದು ಮಾತಿತ್ತು, ಅಂದರೆ ಒಂದು ಗಾದೆ ಮಾತಿತ್ತು, ಹುಟ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅಂತ. ಅದೇ ರೀತಿಯಲ್ಲಿ ಈಗ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕೊಟ್ಟಿರುವುದು ಒಂದು ರೀತಿಯಲ್ಲಿ ದಾಯಾದಿಗಳ ರೀತಿಯಲ್ಲಿ ಸಮುದಾಯಗಳ ನಡುವೆ ಕಿತ್ತಾಟಕ್ಕೆ ಕಾರಣವಾಗಿದೆ. ಇದು ಯಾಕೆ ಅನ್ನೋದನ್ನು ನಾನು ಈ ಸಂದರ್ಶನದಲ್ಲಿ ಭಾಳ ವಿಸ್ತೃತವಾಗಿ ವಿವರಿಸ್ತಾ ಹೋಗ್ತೀನಿ. ಮೊದಲು 2004ರಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡ್ತಾರೆ. 2012ರಲ್ಲಿ ಆಯೋಗದ ವರದಿಯನ್ನು ಕೊಡ್ತಾರೆ ಒಳ ಮೀಸಲಾತಿ ವಿಚಾರವಾಗಿ. ಆ ವರದಿಯನ್ನೇ ಸಹ ಹೊರಗಡೆ ಬಹಿರಂಗನೆಗೊಳಿಸೋದಿಲ್ಲ. ನಂತರ ಈಗಿರುವ ಸಿದ್ದರಾಮಯ್ಯ ಸರ್ಕಾರ ಅಂದರೆ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ, ರಾಜ್ಯಗಳೇ ಒಳ ಮೀಸಲಾತಿಯನ್ನು ನೀವು ನೀಡಬಹುದು ಅಂತ. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಆ ಆಯೋಗ ಒಂದು ಕಮಿಟಿ ಅದೊಂದು ರಿಪೋರ್ಟನ್ನು ಕೊಡುತ್ತೆ. ಆ ರಿಪೋರ್ಟಲ್ಲಿ ABCDE ಅಂತ 5 ವರ್ಗಗಳಾಗಿ ಮಾಡಿಕೊಡುತ್ತೆ. ಎಯಲ್ಲಿ 59 ಜಾತಿಗಳಿಗೆ 1%, ಬಿಯಲ್ಲಿ 18 ಜಾತಿಗಳಿಗೆ 6%, ಸಿಯಲ್ಲಿ 17 ಜಾತಿಗಳಿಗೆ 5%, ಡಿಯಲ್ಲಿ 4 ಜಾತಿಗಳಿಗೆ 4%, ಇಯಲ್ಲಿ AK AD AA ಅಂತ ಮಾಡಿ 1%ಅನ್ನು ಕೊಟ್ಟಿರ್ತಾರೆ. ಆದರೆ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದ ವರದಿಯನ್ನೇ ಗಾಳಿಗೆ ತೂರಿ 665 ಅನ್ನುವ ಅನುಸಾರದಲ್ಲಿ ಈಗ ಜಾರಿ ಮಾಡಲಿಕ್ಕೆ ಹೊರಟಿದೆ. ಅದು ಜಾರಿ ಮಾಡಿರಲಿಲ್ಲ, ಅದಕ್ಕೆ ರಾಜ್ಯಪಾಲರ ಅಂಕಿತ ಸಹ ಬಿದ್ದಿರಲಿಲ್ಲ. ಒಂದು ರೀತಿಯಲ್ಲಿ ಕಗ್ಗಂಟಾಗಿತ್ತು. ಎಲ್ಲ ಸಚಿವರು ಸಹ ಹೋಗಿ ರಾಜ್ಯಪಾಲರ ಹತ್ರ ಅಂಕಿತವನ್ನು ಸಹ ಹಾಕ್ಸ್ಕೊಂಬಂದಿದ್ದಾರೆ. ಅದರಲ್ಲಿ ಇನ್ನೊಂದು ಭಾಳ ಸಮಸ್ಯೆ ಏನಾಗಿತ್ತು ಅಂದರೆ ಯಾವುದೇ ಮೀಸಲಾತಿ 50% ದಾಟಬಾರ್ದು ಅಂತ ಇದೆ. ಅದೇ ರೀತಿಯಲ್ಲಿ 15% SC ಸಮುದಾಯಕ್ಕೆ ಇತ್ತು, ST ಸಮುದಾಯಕ್ಕೆ 3% ಇತ್ತು. ಆದರೆ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ 2% SC ಸಮುದಾಯಕ್ಕೆ ಹೆಚ್ಚಿಗೆ ಮಾಡ್ತು, ಇನ್ನು 4%ಅನ್ನು ST ಸಮುದಾಯಕ್ಕೆ ಹೆಚ್ಚಿಗೆ ಮಾಡಿ ಒಟ್ಟು 56% ಮಾಡ್ತು. ಇದು ಒಂದು ರೀತಿಯಲ್ಲಿ ಮತ್ತೆ ಕಗ್ಗಂಟಾಗಿ ರೂಪುಕೊಳ್ತು. ಅಂದರೆ ಇದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇರಲಿಲ್ಲ. ಈ 17%ಗೆ SC ಸಮುದಾಯಕ್ಕೆ 15 ಇತ್ತು, ಬೊಮ್ಮಾಯಿ ಸರ್ಕಾರ 2 ಜಾಸ್ತಿ ಮಾಡಿದ್ಮೇಲೆ 17 ಆಯಿತು. ಈ 17ಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇರಲಿಲ್ಲ. ಆದರೆ ನಾಗಮೋಹನ್ ದಾಸ್ ಅವರು ಈ 17ಕ್ಕೆ ಅನುಸಾರವಾಗಿಯೇ ಸಹ ವರದಿಯನ್ನು ಕೊಟ್ಟರು. ಇದೊಂದು ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಒಂದು ಕಗ್ಗಂಟಾಗಿದೆ. ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಹಿಂದೇಟಾಗ್ತಾ ಇದೆ ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ. ಪದೇ ಪದೇ ನೆಪಗಳನ್ನು ಹೇಳ್ತಾ ಇದೆ. ಇದು ಯಾಕೆ ಈ ಕಗ್ಗಂಟು? ಕಳೆದ 30 ವರ್ಷದಿಂದ ಹೆಡ್ಗೈ ಸಮುದಾಯ ಅಂದರೆ ವಿಶೇಷವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿ ಜಾರಿಗಾಗಿ ದೊಡ್ಡ ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾ ಬಂದಿದೆ. ಈಗ ಅದು ಒಂದು ರೀತಿಯಲ್ಲಿ ತಾರ್ಕಿಕ ಅಂತ್ಯ ಕಾಣುತ್ತೆ ಅಂತ ಅವ್ರು ಖುಷಿ ಪಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಪದೇ ಪದೇ ತಡೆ ಆಗ್ತಾ ಇದೆ. ಈ ಎಲ್ಲ ವಿಚಾರಗಳ ಕುರಿತು ಇವತ್ತು ನಾವು ಮಾತಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಳ ಮೀಸಲಾತಿ ಹೋರಾಟಗಾರರಾದಂತಹ ಬಸವರಾಜ್ ಕೌತಾಳ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಸವರಾಜ್ ಕೌತಾಳ್ ಅವರು ಒಳ ಮೀಸಲಾತಿ ಹೋರಾಟಗಾರರಲ್ಲಿ ಪ್ರಮುಖರು. ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟವನ್ನು ಮುನ್ನಡೆಸ್ತಾ ಬಂದಿದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಏನು ಅಂದರೆ, ಈಗ ಒಳ ಮೀಸಲಾತಿ ಒಂದು ರೀತಿಯಲ್ಲಿ ಕಗ್ಗಂಟಾಗಿದೆ. ನಾನು ಮೊದಲೇ ಹೇಳಿದಾಗೆ ಹುಟ್ತಾ ಅಣ್ಣ ತಮ್ಮಂದರು ಬೆಳೀತಾ ದಾಯಾದಿಗಳು ಅನ್ನೋ ರೀತಿಯಲ್ಲಿ ಸಮುದಾಯಗಳ ನಡುವೆ ಸಮಸ್ಯೆ ಆಗುವ ರೀತಿಯಲ್ಲಿ ಉದ್ಭವಿಸಿದೆ. ಇದು ಯಾಕೆ ಸರ್ ಈ ಕಗ್ಗಂಟು? ಮೊದಲನೇದಾಗಿ ಈ ದಿನ .com ಇವತ್ತೇನು ಇದು ವಿಶೇಷವಾದಂಥ ಒಂದು ಚರ್ಚೆಯನ್ನು ನಡೆಸ್ತಾ ಇದೆ. ಅದಕ್ಕೆ ತಮಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.
ಮುಖ್ಯವಾಗಿ ನೀವು ಕೇಳಿರುವಂಥ ಪ್ರಶ್ನೆಯನ್ನು ಸರ್ಕಾರನೇ ಈ ರೀತಿಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಕೊಂಡಿದೆ. ಇದು ಸರ್ಕಾರ ಹೇಳ್ತಿರೋದು ಏನಂತಂದರೆ ಇದು ಕಾನೂನಿನ ಏನು ಸಮಸ್ಯೆಗಳಿದ್ದಾವೆ ಮತ್ತು ಹೈಕೋರ್ಟಿನ ಸಮಸ್ಯೆಗಳಿದ್ದಾವೆ, ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ ಅನ್ನುವಂಥ ಕಾರಣಗಳನ್ನು ಹೇಳಿ ಇವತ್ತು ಏನು ಸರ್ಕಾರ ಒಳ ಮೀಸಲಾತಿಯನ್ನು ನಾವು ಬದ್ಧತೆಯಿಂದ ಜಾರಿ ಮಾಡ್ತುವಂಥ ಹೇಳ್ಕೊಂಡು ಬಂದಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಭಾಳ ದೊಡ್ಡ ಏನೋ ಇಡೀ ಒಳ ಮೀಸಲಾತಿ ಹೋರಾಟಗಾರರಿಗೆ ವಿಶೇಷವಾಗಿ ಮಾದಿಗ ಸಮುದಾಯಕ್ಕೆ ದೊಡ್ಡ ದ್ರೋಹವನ್ನು ಮಾಡಿದ್ದಾರೆ. ಭಾಳ ದೊಡ್ಡ ದ್ರೋಹವನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಈ ಬಿಕ್ಕಟ್ಟನ್ನು ಅಥವಾ ಈ ರೀತಿಯ ಎಲ್ಲ ಕ್ರೈಸಿಸನ್ನು ಸೃಷ್ಟಿ ಮಾಡೋದಕ್ಕೆ ಈ ಸರ್ಕಾರನೇ ಹೊಣೆಗಾರರು. ಅದರಲ್ಲಿ ಭಾಳ ಮುಖ್ಯವಾಗಿ ಇಡೀ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಾದಂಥ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಈ ರಾಜ್ಯದ ಸಾಮಾಜಿಕ ನ್ಯಾಯದ ಪರವಾಗಿ ನಾನು ಸದಾ ಇದ್ದೀನಿ, ನಿಮಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಇದರ ಹೊಣೆಗಾರಿಕೆಯನ್ನು ಹೊರಬೇಕಾಗಿದೆ. ಈ ಎಲ್ಲ ಬಿಕ್ಕಟ್ಟುಗಳಿಗೆ ಸರ್ಕಾರನೇ ಕಾರಣ. ಯಾಕಂತೇಳಿದರೆ ನಮಗೆ ಭಾಳ ಏನು ಸಮಾಧಾನ ಆಗಿದ್ದೇನೆಂದರೆ ಕಳೆದ 30 ವರ್ಷಗಳಿಂದ ಬೀದಿ ಹೋರಾಟಗಳನ್ನು ಮಾಡಿ 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 ಅಂತಿಮವಾಗಿ ನಮಗೆ ಡಿಸೆಂಬರಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಒಳ ಮೀಸಲಾತಿ ಜಾರಿಗೋಸ್ಕರ ಒಂದು ಕಾಯ್ದೆಯನ್ನು ಏನು ಅಧಿವೇಶನದಲ್ಲಿ ಮಂಡಿಸಿ ಅದನ್ನು ಏನು ಅನುಮೋದನೆ ಮಾಡ್ತಾರೆ, ಒಪ್ಕೊಳ್ತಾರೆ. ಆವಾಗ ನಮಗೆ ಒಂದು ರೀತಿಯ ಸಮಾಧಾನ ಪ್ರಾರಂಭ ಆಯಿತು. ಹಾಗಾಗಿ ಇದು ಅಂತಿಮವಾಗಿ ರಾಜ್ಯಪಾಲರು ಅದಕ್ಕೆ ಅಂಕಿತ ಆಗೋವರೆಗೂ ನಮಗೆ ಇದು ಆಗುತ್ತೆ ಅನ್ನುವಂಥ ಒಂದು ದೊಡ್ಡ ಭರವಸೆಯಲ್ಲಿದ್ದೀವಿ. ಯಾವಾಗ ನಮಗೆ ರಾಜ್ಯಪಾಲರು ಮತ್ತೆ ವಾಪಸ್ ಕಳಿಸಿದ್ರು ಕೆಲವು ಸ್ಪಷ್ಟತೆಗೋಸ್ಕರ, ಮತ್ತೆ ರಾಜ್ಯ ಸರ್ಕಾರ ಅದನ್ನು ಆ ಸ್ಪಷ್ಟತೆಯನ್ನು ಕೊಟ್ಟು ಮತ್ತೆ ರಾಜ್ಯಪಾಲರಿಗೆ ಕಳಿಸಿ ರಾಜ್ಯಪಾಲರು ಇಲ್ಲಿಲ್ಲ ಈ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ನನ್ನ ಒಪ್ಪಿಗೆ ಇದೆ ಅಂಕಿತ ಹಾಕಿದಾಗ ನಮಗೆ ಭಾಳ ನಿರಾಳ ಆಯಿತು, ಭಾಳ ಸಮಾಧಾನ ಆಯಿತು. ಆ ಸಂದರ್ಭದಲ್ಲಿ ಒಂದು ರೀತಿ ಸಂಭ್ರಮವೂ ಆಗೋಯ್ತು. ಆಯ್ತಪ್ಪ 35 ವರ್ಷದ ಹೋರಾಟಕ್ಕೆ ಒಂದು ಏನು ತಾರ್ಕಿಕವಾದಂಥ ಒಂದು ಪರಿಹಾರ ಸಿಕ್ತು ಅನ್ನುವಂಥ ಒಂದು ಏನು ಒಂದು ನಿಟ್ಟುಸಿರು ಬಿಡುವ ಸಂದರ್ಭದಲ್ಲೇ ಮತ್ತೆ ಈ 26ರ ಕ್ಯಾಬಿನೆಟ್ ಇದೆಯಲ್ಲ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿಬಿಡ್ತು ನಮಗೆಲ್ಲ. ಏನಾಯಿತು? ಹೌದು, ನಿಮಗೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದರು. ಇಡೀ ರಾಜ್ಯದಲ್ಲಿ ಏನು ನೇಮಕಾತಿಗಳು ಈಗಾಗಲೇ ಏನು ಪೆಂಡಿಂಗ್ ಇದ್ದಾವ, ಹೌದು, ಆ ನೆನೆಗುದಿಗೆ ಬಿದ್ದಿದ್ದಾವ. ಅದನ್ನು ಕೂಡಲೇ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗವನ್ನು ಖಾತ್ರಿಪಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಆಲೋಚನೆ ಮಾಡಿದ್ದು ಭಾಳ ಸ್ವಾಗತ. ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಆದರೆ 26ರ ಕ್ಯಾಬಿನೆಟಲ್ಲಿ ಏನೋ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಒಂದು ಏನು ಸುತ್ತೋಲೆ ಇದೆಯಲ್ಲ, ಅದು ಇಡೀ 30 ವರ್ಷ 35 ವರ್ಷದ ಒಳ ಮೀಸಲಾತಿ ಹೋರಾಟಗಾರರಿಗೆ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿತು, ದೊಡ್ಡ ಬರಸಿಡಲು ಬಂದಂಗೆ ಆಯಿತು. ಒಂದು ರೀತಿಯ ಇಡೀ ಒಂದು 35 ವರ್ಷದ ಹೋರಾಟಕ್ಕೆ ತಣ್ಣೀರು ಎರಚುವಂಥ ಕೆಲಸಗಳನ್ನು ಅಂದಿನ ಏನು ಕ್ಯಾಬಿನೆಟ್ ಎಲ್ಲ ಸರ್ಕಾರ ಮಾಡುತ್ತೆ. ಈಗ 56% ಏನು ಮೀಸಲಾತಿದೆ, ಅದರಲ್ಲಿ ಯಾವ ಕಾರಣಕ್ಕೋಸ್ಕರ ನಾವು ಒಳ ಮೀಸಲಾತಿಯನ್ನು ಏನು ಅದನ್ನು ಪರಿಗಣಿಸೋಕ್ಕಾಗಲ್ಲ. ಯಾಕಂತಂದರೆ ಅದು ಕೋರ್ಟಲ್ಲಿ ಇರೋದ್ರಿಂದ ಕೋರ್ಟಲ್ಲಿ ಏನು ಸರ್ಕಾರ ಹೇಳ್ತಿದೆ ಅದು ಒಂದು ಸ್ಟೇ ಇದೆ ಅನ್ನೋ ಕಾರಣದಿಂದ ಹೇಳ್ತಾ ಇದೆ. ಅದ ನಂತರ ನಾವು ಚರ್ಚೆ ಮಾಡ್ಬೋದು ಕೋರ್ಟಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ. ಆದರೆ ಸರ್ಕಾರ ಈ 56% ಬಿಟ್ಟು ಹಳೇ ಮೀಸಲಾತಿ ಪದ್ಧತಿಯನ್ನು ನಾವು ಜಾರಿಗೆ ತರ್ತೀವಿ. ಅದರಲ್ಲಿ ವಿಶೇಷವಾಗಿ 15% ಎಸ್ ಸಿಗಳಿಗೆ ಮತ್ತು 3% ಎಸ್ ಟಿಗಳಿಗೆ. ಅದರ ಆಧಾರದ ಮೇಲೇ ನಾವು ಈ ನೇಮಕಾತಿಯನ್ನು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಈ 15%ಗೆ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಅನುಸರಿಸಲ್ಲ, ಒಳ ಮೀಸಲಾತಿಯನ್ನು ಇದಕ್ಕೆ ಅನ್ವಯ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ಹೊರಡಿಸ್ತಿರಲ್ಲ. ಅವತ್ತು ನಮಗೆ ಮತ್ತೆ ಒಂದು ರೀತಿಯಲ್ಲಿ ಇಡೀ ನಮ್ಮ ಏನು 35 ವರ್ಷದ ಹೋರಾಟಕ್ಕೆ ಅಥವಾ ನಮಗೇನೋ ಒಂದು ಸಾಮಾಜಿಕ ನ್ಯಾಯದ ಏನೋ ಹಕ್ಕು ಸಿಕ್ತು ಅನ್ನುವಂಥ ಒಂದು ಏನು ಸಂಭ್ರಮದಲ್ಲೇ ಮತ್ತೆ ಒಂದು ಸಂಕಷ್ಟವನ್ನು ಈ ಸರ್ಕಾರನೇ ಎದುರು ಮಾಡ್ತು. ಅಂದರೆ ನೀವು ಹೇಳ್ತಿರೋದು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ರಾಜ್ಯಾದ್ಯಂತ ನಡೀತಾ ಇದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಎಡಗೈ ಅಂದರೆ ಮಾದಿಗ ಸಮುದಾಯ ಕಾಪಿಟ್ಕೊಂಬಂದಿದೆ ಈ ಹೋರಾಟವನ್ನು. ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ತಣ್ಣೀರು ಎರಚಿತು, ಅಂದರೆ ರಾಜ್ಯ ಸರ್ಕಾರ ದೊಡ್ಡ ಅನ್ಯಾಯ ಮಾಡ್ತು ಅಂತ ಆರೋಪ ಮಾಡ್ತಾ ಇದ್ದೀರಾ ನೀವು? ದ್ರೋಹ ಮಾಡಿದೆ, ಖಂಡಿತವಲ್ಲ ದ್ರೋಹ ಮಾಡಿದೆ. ಬಟ್ ನಮ್ಗೆ ಏನಂತ ಹೇಳಿದ್ರೆ ಸಮಾಜ ಕಲ್ಯಾಣ ಮಂತ್ರಿ ಸದಾ ಸಂವಿಧಾನದ ಆಶಯಗಳಿಗೆ ಪರವಾಗಿ ನಾನು ಇದ್ದೀನಿ,
ಕಾನೂನುಬದ್ಧವಾದಂಥ ರೀತಿಯಲ್ಲಿ ನಮ್ಮ ಸರ್ಕಾರ ನಡೆಯುತ್ತೆ, ಶೋಷಿತರ ಪರವಾದಂಥ ಸರ್ಕಾರ ಇದು, ಮತ್ತು ಸಿದ್ದರಾಮಯ್ಯವರು ಸದಾ ಸಾಮಾಜಿಕ ನ್ಯಾಯದ ಪರವಾಗಿರುವಂಥವರು ಅನ್ನುವಂಥ ಒಂದು ಏನು ಅಹಿಂದ ನಾಯಕ ಈ ಎಲ್ಲ ಸಮುದಾಯಗಳಿಗೆ, ಕಟ್ಟಕಡೆಯ ಸಮುದಾಯಗಳಿಗೆ ನ್ಯಾಯವನ್ನು ಕೊಡ್ತಾನ ಅನ್ನುವಂಥ ಒಂದು ಏನು ಭರವಸೆ ಇತ್ತೋ ಅದನ್ನು ಭಾಳ ಹುಸಿ ಮಾಡಿದ್ದಾರೆ ಇವರೆಲ್ಲರೂ ಕೂಡ. ಭಾಳ ರೀತಿಯಲ್ಲಿ ಹುಸಿ ಮಾಡಿದ್ದಾರೆ. ಹಂಗಾಗಿ ವಿಶೇಷವಾಗಿ ಸಿದ್ದರಾಮಯ್ಯವರು ಇದರಲ್ಲಿ ಯಾವುದೇ ರೀತಿಯ ಒಂದು ಹೊಣೆಗಾರಿಕೆಯನ್ನು ಅಥವಾ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ಏನು ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಯಾವುದಾದ್ರೂ ಈ ಸಮಸ್ಯೆ ಬಂದಾಗ ಆಯ್ತಪ್ಪ, ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮಾಡೋಕ್ಕಾಗಿಲ್ಲ, ಕೂಡಲೇ ಕೆಲವು SC ಒಳಗಡೆ ಇರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ನೀವೇ ಇದನ್ನು ತೀರ್ಮಾನ ಮಾಡ್ಕೊಂಡು ಬರ್ರಿ, ಈ ಹಳ್ಳಿ ಕಡೆ ಹೇಳ್ತಾರಲ್ಲ ಕಾಪ್ ಪಂಚಾಯತಿ, ನೀವು ಇದನ್ನು ತೀರ್ಮಾನ ಮಾಡ್ಕೊಂಬರ್ರಿ, ಅವ್ರಿಗೆ ಎಷ್ಟು ಕೊಡಬೇಕು, ಇವ್ರಿಗೆ ಎಷ್ಟು ಕೊಡಬೇಕು, ನೀವೆಷ್ಟು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನೀವೇ ತೀರ್ಮಾನ ಮಾಡ್ಕೊಂಬರ್ರಪ್ಪ, ಅದ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲಿ ಜವಾಬ್ದಾರಿ ತಗೊಳ್ಳೋಕ್ಕಾಗಲ್ಲ, ನೀವೇನು ತೀರ್ಮಾನ ಮಾಡ್ಕೊಂಡು ಬರ್ತೀರೋ ಅದನ್ನು ಕ್ಯಾಬಿನೆಟ್ಟಲ್ಲಿಟ್ಟು ನಾನು ಅನುಮೋದನೆ ಮಾಡಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ, ಸಾಮಾಜಿಕ ನ್ಯಾಯದ ಬದ್ಧತೆ ಇಲ್ಲದೆ ಇವರು ಅವ್ರ ಮೇಲೆ ಹಾಕಿ ತಮ್ಮ ಏನು ಹೇಳ್ತಾರೆ ಅದು ಒಂದು ರೀತಿಯಲ್ಲಿ ಸೇಫ್ಟಿ ಒಂದು ಝೋನಲ್ಲಿ ಇರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಜವಾಬ್ದಾರಿಯನ್ನು ತೆಕ್ಕೊಂಡು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಏನು ಆ ಜವಾಬ್ದಾರಿ, ಆ ಕೆಲಸ, ಬದ್ಧತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಲೇ ಇಲ್ಲ. ನಮಗೆ ಈಗ ಅನಿಸ್ತಾ ಇದೆ ಯಾರೋ ಮತ್ತೆ SCಗಳ ಮಂತ್ರಿಗಳ ಮೇಲೇನೋ ನೀವೆಲ್ಲ ಡಿಸ್ಕಷನ್ ಮಾಡಿಕೊಂಡು ಏನೇನು ಆಗ್ಬೇಕಂತ ನನ್ನ ಹತ್ರ ತಂದಿಡ್ರಿ, ನಾನು ಅದನ್ನು ಅನುಮೋದನೆ ಮಾಡ್ತೀನಿ ಅನ್ನುವಂಥ ಒಂದು ರೀತಿಯಲ್ಲಿ ಬಂದು ಇವತ್ತು ರಾಜ್ಯ ಸರ್ಕಾರನೇ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ದರೋ ಹೌದು, ಅದು SC/ST ಸಮಾವೇಶದಲ್ಲಿ ಏನು ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ಬದ್ಧತೆಯಿಂದ ಜಾರಿಗೆ ಮಾಡ್ತು ಅಂತ ಹೇಳಿದರು. ಮತ್ತು ಅವರ ಪ್ರಣಾಳಿಕೆಯಲ್ಲೂ ಕೂಡ ಪ್ರಕಟ ಮಾಡಿ ನಮ್ಮ ಸರ್ಕಾರ ಬಂದು ಮೊದಲನೇ ಅಧಿವೇಶನದಲ್ಲಿ ಇದನ್ನು ನಾವು ಏನು ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಕೇಂದ್ರಕ್ಕೆ ಕಳಿಸ್ತೀವಿ ಮತ್ತು ಇಲ್ಲಿ ನಾವು ಕೂಡ ಅದನ್ನು ಜಾರಿಗೆ ತರ್ತೀವಿ ಅಂತ ಏನು ಭರವಸೆ ಕೊಟ್ಟಿದ್ರು, ಆ ಭರವಸೆಗೆ ಇವರು ದ್ರೋಹ ಮಾಡಿದ್ದಾರೆ, ಖಂಡಿತವಲ್ಲ ದ್ರೋಹ ಮಾಡಿದ್ದಾರೆ. ಮತ್ತು ಬಹುಶಃ ಆಯಿತು ಅದೆಲ್ಲ ಆದ ನಂತರೂ ಆಯ್ತು, ಇವರು ಏನೋ ಹೇಳಿದ ನಂತರ ಖಂಡಿತವಲ್ಲೂ ಮೊದಲನೇ ಅಧಿವೇಶನದಲ್ಲೂ ಮಾಡಲಿಲ್ಲ, ಇದ್ರ ಬಗ್ಗೆ ಚರ್ಚೆನೂ ಮಾಡಲಿಲ್ಲ. ಕೊನೆಗೆ ಅಂತಿಮವಾಗಿ 2024 ಆಗಸ್ಟ್ 1ರಂದು ಏನು ಮಾನ್ಯ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಟ್ಟಿತು. ಕನಿಷ್ಠ ಆ ತೀರ್ಪು ಬಂದಂತರೂ ಕೂಡ ಸರ್ಕಾರ ಇದನ್ನು ಸ್ವಾಗತ ಮಾಡಿತು. ಈ ತೀರ್ಪಿನ ಅನ್ವಯ ಕೂಡ ಏನು ರಾಜ್ಯ ಸರ್ಕಾರ ಇದನ್ನು ಜಾರಿಗೆ ತರ್ತಾರ ಅನ್ನುವಂಥ ಒಂದು ಏನು ಭರವಸೆಯನ್ನು ಕೊಟ್ಟಿದ್ರು, ಇವತ್ತು ಆ ಭರವಸೆಯನ್ನು ಕೂಡ ಹುಸಿ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟಿಗೆ ದ್ರೋಹ ಮಾಡಿದ್ದಾರೆ, ಸುಪ್ರೀಂ ಕೋರ್ಟಿನ ತೀರ್ಪಿಗೆ ದ್ರೋಹ ಮಾಡಿದ್ದಾರೆ. ಬಹುಶಃ ಅವರು ದ್ರೋಹ ಮಾಡಿದ್ದಾರೆ, ವಿರೋಧ ನಡ್ಕೊಂಡಿದ್ದಾರೆ. ಸರ್, ಈಗ ಒಳ ಮೀಸಲಾತಿ ಹೋರಾಟ 35 ವರ್ಷದಿಂದ ಹಿಂದೆ ಆರಂಭ ಆಯಿತು ಅಂತ ಹೇಳಿದ್ರಿ. ಅವತ್ತಿನ ಹೋರಾಟ ಹೇಗಿತ್ತು ಮತ್ತು ಯಾಕೆ ಒಳ ಮೀಸಲಾತಿಗಾಗಿ ಹೋರಾಟಕ್ಕೆ ಮಾದಿಗ ಸಮುದಾಯ ಮುಂದೆ ಬಂತು ಅಂತ? ಅವತ್ತು ಎಷ್ಟು ಸಮುದಾಯಗಳು SCಯಲ್ಲಿದ್ವು, ನೀವು ಯಾಕೆ ಒಳ ಮೀಸಲಾತಿಯನ್ನು ಕೇಳಿದ್ರಿ? ಇವತ್ತು 101 ಜಾತಿಗಳಿದ್ದಾವೆ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇಲ್ಲ, ಭಾಳ ಮುಖ್ಯವಾಗಿ ನಮಗೆ 2090ರಿಂದ ಒಳ ಮೀಸಲಾತಿ ಹೋರಾಟದ ಚರ್ಚೆಗಳು 90ರಿಂದ ಒಳ ಮೀಸಲಾತಿಯ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ತರಬೇಕು ಅನ್ನುವಂಥ ಒಂದು ಚರ್ಚೆ ಮತ್ತು ಅದರ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು, ಬೇರೆ ಬೇರೆ ರೀತಿಯ ಕೆಲವು ವಾದ ವಿವಾದಗಳು ಪ್ರಾರಂಭಗೊಂಡವು. ಹಾಗಾಗಿ ಇಲ್ಲಿ ಒಳ ಮೀಸಲಾತಿಯನ್ನು ತರಬೇಕು ಅನ್ನುವಂಥದ್ರ ಬಗ್ಗೆ ಕರ್ನಾಟಕದಲ್ಲಿ ಒಂದು ಚರ್ಚೆ ಪ್ರಾರಂಭ ಆಯಿತು. ಆಗಾಗಲೇ ಏನು ಅಖಂಡ ಆಂಧ್ರ ಸರ್ಕಾರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹಲವಾರು ಆಯೋಗಗಳನ್ನು ರಚನೆ ಮಾಡಿ ಅಲ್ಲಿರ್ತಕ್ಕಂಥ ಪರಿಶಿಷ್ಟರಲ್ಲೇ ಇರುವಂಥ ಆರ್ಥಿಕ ಮತ್ತು ಸಾಮಾಜಿಕ, ಶೈಕ್ಷಣಿಕ, ಉದ್ಯೋಗದ ಒಟ್ಟು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅದರ ದತ್ತಾಂಶಗಳನ್ನು ಕ್ರೋಢೀಕರಿಸುವಂಥ ಕೆಲಸಗಳನ್ನು ಅವರು ಮಾಡಿದರು. ಅದರಲ್ಲಿ ಏನೇನು ತಾರತಮ್ಯಗಳಾಗಿದ್ದಾವೆ, ಏನೇನು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶಿಕ್ಷಣ, ಉದ್ಯೋಗದಲ್ಲಿ ಆಗಿರ್ತಕ್ಕಂಥ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಒಂದು ಏರುಪೇರುಗಳು ಏನಿದ್ದಾವೆ, ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯಗಳು ಏನಿದ್ದಾವೆ, ಪ್ರಾತಿನಿಧ್ಯಗಳು ಯಾವ ರೀತಿಯಲ್ಲಿ ಕೆಲವೊಂದು ಸಮುದಾಯಗಳಿಗೆ ಅದು ಏನು ಪ್ರಾತಿನಿಧ್ಯಗಳು ಸಿಗಕ್ಕೆ ಸಾಧ್ಯತೆ ಆಗಿಲ್ಲ, ಕೆಲವು ಸಮುದಾಯಗಳು ಹೆಚ್ಚು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡೋದು ಮತ್ತು ಅಧ್ಯಯನ ಮಾಡೋದು ಅಥವಾ ಸಂಶೋಧನೆ ಮಾಡುವಂಥ ಕೆಲಸಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಏನು ತೆಲಂಗಾಣದ ಅಥವಾ ಇಡೀ ಆಂಧ್ರದಲ್ಲಿ ನಡೆಯುವಂಥ ಹೋರಾಟ ಕರ್ನಾಟಕಕ್ಕೂ ಒಂದು ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಯಿತು.
ಹಾಗಾಗಿ ಕರ್ನಾಟಕದಲ್ಲಿ ಈಗಾಗಲೇ ದಲಿತ ಚಳವಳಿ ಇಲ್ಲಿ ಬಲವಾಗಿರೋದ್ರಿಂದ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಜಾತಿ ಹೆಸರಿನಲ್ಲಿ ಒಂದು ಚಳವಳಿಯನ್ನು ಕಟ್ಟಬಾರ್ದು. ಹಾಗಾಗಿ ಇದನ್ನು ಇಡೀ ದಲಿತ ಚಳವಳಿ ಈ ಸಮಸ್ಯೆ ಏನಿದೆ, ಹಂಚಿಕೊಳ್ಳುವ ಸಮಸ್ಯೆ ಏನಿದೆ, ಪರಿಶಿಷ್ಟರಲ್ಲಿನ ಈ ಮೀಸಲಾತಿ, ಯಾರು ವಂಚಿತ ಸಮುದಾಯಗಳಿದ್ದಾರೋ ಆ ವಂಚಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ದಲಿತ ಚಳವಳಿ ಅದನ್ನು ಪ್ರಾರಂಭದಲ್ಲಿ ಅದನ್ನು ನಿಭಾಯಿಸ್ತು. ಆ ಚಳವಳಿಯನ್ನು ಪ್ರಾರಂಭ ಮಾಡಿತು, ಆ ಚಳವಳಿಯನ್ನು ಮುನ್ನಡೆಸ್ತು. ಅದಾದ ನಂತರ 2000 ನಂತರ ಈ ಒಂದು ಸಮಸ್ಯೆ ಭಾಳ ಅತ್ಯಂತ ತೀವ್ರತರವಾದಂಥ ರೀತಿಯಲ್ಲಿ ಹೋರಾಟಗಳು ಪ್ರಾರಂಭ ಆದವು. ಆಗ ನಮಗೆ 2004ರಲ್ಲಿ ಧರ್ಮಸಿಂಗ್ ಸರ್ಕಾರ ಸಂದರ್ಭದಲ್ಲಿ ಜಸ್ಟಿಸ್ ಸದಾಶಿವ ಅವರ ಒಂದು ಎ.ಜೆ. ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪರಿಶಿಷ್ಟರಲ್ಲಿ ಬರುವಂಥ ಆಗಾಗಲೇ 101 ಜಾತಿಗಳು ಇದ್ದರು. ಹಾಗಾಗಿ 101 ಜಾತಿಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗದ ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡಿತು. ಅದಕ್ಕಿಂತ ಹಿಂದೆನೂ ಕೂಡ 2 ಆಯೋಗವನ್ನು ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಆಯೋಗನೂ ರಚನೆ ಮಾಡಿತು. ಅದು ಮುಂದುವರಿಯೋಕ್ಕಾಗಲಿಲ್ಲ. ಮತ್ತು ಜಸ್ಟಿಸ್ ಮಲಿಮಠ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚನೆ ಮಾಡಿತು. ಅದನ್ನು ಮುಂದುವರ್ಸೋಕ್ಕಾಗಲೇ ಇಲ್ಲ. ಅಂತಿಮವಾಗಿ ಎ.ಜೆ. ಸದಾಶಿವ ಅವರ ವರದಿಯನ್ನು ರಚಿಸಿ 8 ವರ್ಷಗಳ ಕಾಲ ಎಲ್ಲ ರೀತಿಯ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅಧ್ಯಯನಗಳು ಮಾಡಿ ಕೆಲವು ಸಮುದಾಯಗಳ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ 2012ರಲ್ಲಿ BJP ಸರ್ಕಾರ ಸದಾನಂದ ಗೌಡರ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ವರದಿಯನ್ನು BJP ಸರ್ಕಾರಕ್ಕೆ ಜಸ್ಟಿಸ್ ಸದಾಶಿವ ಅವರು ಕೊಟ್ಟರು, ಅದನ್ನು ಒಪ್ಪಿಸಿದ್ರು. ಹಾಗಾಗಿ ಕೂಡಲೇ ಅದನ್ನು ಒಂದು ಸದನದಲ್ಲಿ ಅದನ್ನು ಬಹಿರಂಗಪಡಿಸ್ಬೇಕು, ಚರ್ಚೆ ಮಾಡಬೇಕು. ಅದರಲ್ಲಿರುವಂಥ ಏನೇನು ಅಂಶಗಳಿದ್ದಾವೋ ಅದು ಎಲ್ಲ ವೈಜ್ಞಾನಿಕವಾದಂಥ ಎಲ್ಲ ಅಭಿಪ್ರಾಯಗಳನ್ನು ಅಲ್ಲಿ ಬಹುಶಃ ಅದ್ರ ಒಳಗಡೆ ಇರ್ತಕ್ಕಂಥ ಎಲ್ಲ ದತ್ತಾಂಶಗಳು ಮುಕ್ತವಾಗಿ ಸಾರ್ವಜನಿಕ ಚರ್ಚೆ ಆಗಬೇಕು ಮತ್ತು ಅಧಿವೇಶನದಲ್ಲಿ ಚರ್ಚೆಯಾಗಿ ಇದಕ್ಕೆ ಒಂದು ಕೂಡಲೇ ಇದನ್ನು ಜಾರಿಗೆ ತರೋದಕ್ಕೆ ಬೇಕಾಗಿರುವಂಥ ಒಂದು ಸರ್ಕಾರ ಕೂಡಲೇ ಒಂದು ಬದ್ಧತೆಯನ್ನು ತೋರಿಸ್ಬೇಕು ಅಂದ್ಕೊಂಡು ನಾವು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸದಾನಂದ ಗೌಡರಿಗೆ ಹೇಳಿದ್ವಿ. ಅದಾದ ನಂತರ ನಮ್ಮ ಜಗದೀಶ್ ಶೆಟ್ಟರ್ ಬಂದರು. ಅದಾದ ನಂತರ ಮತ್ತೆ ಯಡಿಯೂರಪ್ಪ ಅವರು ಬಂದರು. ಹಾಗಾಗಿ 3 ಜನ ಮುಖ್ಯಮಂತ್ರಿಗಳು ಅದನ್ನು ಓಪನ್ ಮಾಡುವಂಥ ಕೆಲಸನೇ ಮಾಡಲಿಲ್ಲ. ಅದರಲ್ಲಿ ಏನು ಸತ್ಯಾಂಶಗಳಿದ್ದಾವೆ ಅದನ್ನು ಚರ್ಚೆಗಾದರೂ ಬಿಡಲಿಲ್ಲ. ಹಾಗಾಗಿ ನಂತರ ಸಿದ್ದರಾಮಯ್ಯ ಅವರು ಇಲ್ಲ, ನಾವು ಇದನ್ನು ಜಾರಿಗೆ ತಂದೇ ತರ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಹೇಳಿದರು. ಅವರು ಕೂಡ ಇಡೀ ಅಧಿಕಾರದ ಅವಧಿ ಒಳಗಡೆ ಭರವಸೆಯನ್ನು ಕೊಟ್ಟಿದ್ದು ಬಿಟ್ಟರೆ ಅದನ್ನು ಕನಿಷ್ಠ ಬಹಿರಂಗವಾಗಿ ಚರ್ಚೆಗೆ ತರುವಂಥ ಕೆಲಸಗಳನ್ನು ಮಾಡಲಿಲ್ಲ. ಆ ಟೈಮಲ್ಲಿ 101 ಜಾತಿಯಲ್ಲಿರ್ತಕ್ಕಂಥ ಸ್ಪೃಶ್ಯ ಸಮುದಾಯಗಳು ಅವ್ರು ಯಾವುದೂ ಕೂಡ ಅವರಿಗೆ ಜಾತಿಯ ಅವಮಾನಗಳು, ಅನ್ಯಾಯಗಳು ನಡೆದೇ ಇರುವಂಥ ಸಮುದಾಯಗಳು SC ಪಟ್ಟಿ ಒಳಗಡೆ ಬಂದವರು ಅವರು ಭಾಳ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದರು. ಇಲ್ಲಿ ನಮ್ಮನ್ನು SC ಪಟ್ಟಿಯಿಂದ ಹೊರಗಡೆ ಆಗ್ತಾ ಇದ್ದಾರಾ, ಮತ್ತು ನಮಗೆ ಬೇರೆ ರೀತಿಯಲ್ಲಿ ಸರ್ಕಾರಗಳು ನಮ್ಮನ್ನು ಇನ್ನಿತರ ಹಿಂದುಳಿದ ವರ್ಗದವರಿಗೆ ಪಟ್ಟಿಗೆ ಸೇರಿಸ್ತಾ ಇದ್ದಾರಾ. ಹಾಗಾಗಿ ಈ ರೀತಿಯ ಎಲ್ಲ ಆತಂಕಗಳನ್ನು ಅವರು ವ್ಯಕ್ತಪಡಿಸಿ ಸರ್ಕಾರದ ಮೇಲೆ ಬೇರೆ ರೀತಿ ಒತ್ತಡಗಳನ್ನು ತಂದು ಇದನ್ನು ಆಗೋದಕ್ಕೆ ಬಿಡಲೇ ಇಲ್ಲ. ಹಾಗಾಗಿ ಈ ಹೋರಾಟವನ್ನು ಯಾವ ಕಾರಣಕ್ಕೋಸ್ಕರ ಕೈ ಬಿಡಬಾರ್ದು ಅಂದ್ಕೊಂಡು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮತ್ತು ದಲಿತ ಚಳುವಳಿಯವರು ಕೂಡ ಈ ಚಳುವಳಿಯನ್ನು ಮುನ್ನಡೆಸಿರುವಂಥ ಒಂದು ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇದೆ. ಹಾಗಾಗಿ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಇವತ್ತು ಇಡೀ ಮಾದಿಗ ಸಮುದಾಯ ಕಳೆದ ಚುನಾವಣೆಯಲ್ಲಿ ಭಾಳ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ಸಂವಿಧಾನದ ವಿರೋಧಿ ಸರ್ಕಾರವನ್ನು ಯಾವ ಕಾರಣಕ್ಕೋಸ್ಕರ ತರಲ್ಲ, ಸಂವಿಧಾನದ ವಿರೋಧಿ BJP ನಾವು ಸೋಲಿಸ್ತೀವಿ, RSS ಸರ್ಕಾರವನ್ನು ಯಾವ ಕಾರಣಕ್ಕೋಸ್ಕರ ಅಧಿಕಾರವನ್ನು ತರಲೇಬಾರ್ದು ಅಂದ್ಕೊಂಡು ಎಲ್ಲ ಮಾದಿಗ ಚಳವಳಿ, ಇಡೀ ದಲಿತ ಸಮುದಾಯ, ಅದರಲ್ಲೂ ಮಾದಿಗ ಸಮುದಾಯ BJPಗೆ ಹೆಚ್ಚು ಅವರು ಹೋಗ್ತಾ ಇದ್ದಾರೆ, BJP ಪಕ್ಷಕ್ಕೆ ಹೆಚ್ಚು ಅವರು ಆಕರ್ಷಿತರಾಗ್ತಾ ಇದ್ದಾರೆ, RSS ಕಡೆ ಆಕರ್ಷಿತರಾಗ್ತಾರಂತ ಕೆಲವು ಅಪಾದನೆಗಳಿದ್ವು. ಅವೆಲ್ಲವುಗಳನ್ನು ಮೀರಿ ಕಾಂಗ್ರೆಸ್ ಸರ್ಕಾರವನ್ನು ತರಲೇಬೇಕು. ಕಾಂಗ್ರೆಸ್ ಸರ್ಕಾರ ಈ ಸಾರಿ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತವಂತ ಬಹಳ ದೊಡ್ಡ ಭರವಸೆ ಇತ್ತು. ಅದನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಬಹಳ ಹುಸಿಗೊಳಿಸಿ ಅದರಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಸಿದ್ದರಾಮಯ್ಯ ಅವರು ಇದರ ಈ ಎಲ್ಲ ಅಪಾಯದ ಹೊಣೆಗಾರಿಕೆಯನ್ನು ಅವರೇ ಹೊರಬೇಕು ಮತ್ತು ಇದನ್ನು ಅವರೇ ಸರಿಪಡಿಸ್ಬೇಕು. ಅದು ಬಿಟ್ಟರೆ ಇನ್ಯಾವುದಿಲ್ಲ ಇದು. ಹಾಗಾಗಿ ಎಲ್ಲ
ಕ್ಯಾಬಿನೆಟ್ಟಿನ ಬಹುಪಾಲು ಜನ ಬಹುಪಾಲು ಮಂತ್ರಿಗಳು ಪರ ಮತ್ತು ವಿರೋಧ ಇದ್ದರೂ ಅವರೆಲ್ಲರಿಗೂ ಸ್ಪಷ್ಟಪಡಿಸಬೇಕಾದಂಥದ್ದು ಜವಾಬ್ದಾರಿ ಮುಖ್ಯಮಂತ್ರಿ ಮೇಲೆ ಇತ್ತು. ಹೌದು, ಅವರೆಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ. ನೀವೆಲ್ಲರೂ ಖಂಡಿತವಾಗಿ ಈ ಸಾಮಾಜಿಕ ನ್ಯಾಯದ ಪರವಾಗಿರ್ರಿ, ಒಳ ಮೀಸಲಾತಿಯನ್ನು ಅನ್ವಯಿಸೇ 56,000 ಹುದ್ದೆಗಳನ್ನು ತುಂಬೋಣ ಅನ್ನುವಂಥದ್ದು ಮುಖ್ಯಮಂತ್ರಿ ಮಾತಾಡಿದರೆ ಯಾರೂ ಕೂಡ ಅವ್ರನ್ನ ವಿರೋಧಿಸ ಮಾಡೋಕ್ಕಾಗ್ತಿರಲಿಲ್ಲ. ಬಟ್ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದರೆ ಕ್ಯಾಬಿನೆಟಲ್ಲಿ ಆಯಿತು ಕಣಯ್ಯ ಇದು ಅಂತ ಹೇಳ್ತಾರೆ. ನಾವು ಈ ವಿಚಾರದಲ್ಲಿ ನಮ್ಮ KH ಮುನಿಯಪ್ಪ ಅವರು ಮತ್ತು RV ತಿಮ್ಮಾಪುರವರು ಮತ್ತು ಆಂಜನೇಯವರು ನಾವೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ವಿ, ಮುಖ್ಯಮಂತ್ರಿನ ಭೇಟಿ ಮಾಡೋಕ್ಕೆ ಹೋಗಿದ್ವಿ. ಭೇಟಿ ಮಾಡೋಕ್ಕೆ ಹೋದಾಗ ನೋಡಿ ಸರ್, ಇದು ನೀವು ಏನೋ ಕ್ಯಾಬಿನೆಟ್ಟಲ್ಲಿ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿ ಮಾಡೋಕ್ಕೆ ಹೊರಟಿದ್ದೀರಲ್ಲ, ಅದು ದೊಡ್ಡ ಅನ್ಯಾಯ ಮಾಡೋಕ್ಕೆ ಹೊರಟಿದ್ದೀರಿ. 35 ವರ್ಷದ ಹೋರಾಟಗಾರರಿಗೆ ಒಂದು ದೊಡ್ಡ ನಿರಾಶೆಯನ್ನು ತಂದಿದ್ದೀರಿ, ಅನ್ಯಾಯವನ್ನು ಬಗೆತಾ ಇದ್ದೀರಿ. ಏನು ಮಾಡೋಕ್ಕಾಗಲ್ಲಯ್ಯ, ಇಲ್ಲಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗೋಗ್ಬಿಟ್ಟಿದೆ, ಸಿದ್ದರಾಮಯ್ಯ ಯಾವ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹೋಗ್ರಿ ಅಂದ್ಕೊಂಡು ಇದನ್ನು ಸಿದ್ದರಾಮಯ್ಯ ಅವರು ಹೇಳಿದರು. ನಾವು ಇದ್ದಕ್ಕಿದ್ದಂಗೆ ಅವರ ವಿರುದ್ಧ ಒಂದು ಪ್ರತಿವಿರೋಧವನ್ನು ಒಡ್ಡಿದ್ವಿ. ಇಲ್ಲ ಸರ್, ನೀವು ಅನ್ಯಾಯದ ವಿರುದ್ಧ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡ್ತಾರೆ, ಅನ್ಯಾಯದ ಪರವಾಗಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡ್ತಾರೆ ನೀವು. ಅಂದರೆ ಮನೆಯ ನಾಯಕನೇ ಮನೆಯಲ್ಲೆಲ್ಲ ಮನೆಯ ಇಡೀ ಯಾರು ಯಜಮಾನ ಅಥವಾ ಈ ಒಂದು ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಒಂದು ಭರವಸೆಯಿಂದ ಇರುವಂಥ ಮುಖ್ಯಮಂತ್ರಿ ಇಡೀ ಸಾಮಾಜಿಕ ನ್ಯಾಯವನ್ನು ಸಂಪೂರ್ಣವಾಗಿ ಕತ್ತಲಲ್ಲಿ ಇಡುವಂಥದ್ದು, ಗಾಳಿಗೆ ತೂರುವಂಥದ್ದು, ಅದರ ಸರ್ವನಾಶ ಮಾಡುವಂಥ ಒಂದು ಕೆಲಸಕ್ಕೆ ಅವರೇ ಸಹಮತವನ್ನು ವ್ಯಕ್ತಪಡಿಸೋದು, ಇದು ಬಹಳ ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡ್ತಾ. ಅವಾಗ ನಾವು ಹೇಳಿದ್ವಿ, ನೋಡಿ ಇಲ್ಲಿ ನಮ್ಮ ಎಲ್ಲ ಮಂತ್ರಿಗಳು ಇದ್ದಾರೆ, ನಾವು ಅವ್ರ ಜೊತೆ ಮಾತಾಡಂತಂದಾಗ ನೀವೆಲ್ಲ ಒಪ್ಪಿಲ್ವಾ, ನೀವೆಲ್ಲ ಸರ್ವೋನ್ಮತದಿಂದ ಒಪ್ಪಿಲ್ವಾ ಅಂತ ಕೇಳಿದಾಗ ನಾವು ಯಾರೂ ಒಪ್ಪಿಲ್ಲ ಅಂದ್ಕೊಂಡು ಅವ್ರು ಗಟ್ಟಿಯಾಗೆ ಮಾತಾಡಿದ್ರು. ನಾವು ಯಾರೂ ಒಪ್ಪಿಲ್ಲ, ಇದನ್ನು ಸುತಾರಾಮ್ ನಾವು ಒಪ್ಪಿಲ್ಲ, ನಮ್ಮ ಗಮನಕ್ಕೆ ಬಂದೇ ಇಲ್ಲ. ನೇರ ನೇಮಕಾತಿ ವಿಚಾರದಲ್ಲಿ ನಮಗೆ ಸಹಮತ ಇದೆ, ಇಲ್ಲ ಅಂತಲ್ಲ. ಅದ್ರ ಒಳಗಡೆ ಒಳ ಮೀಸಲಾತಿ ಇದೆ ಅಂದ್ಕೊಂಡು ನಾವೆಲ್ಲರೂ ನಂಬಿಕೆಯಿಂದಿದ್ದಾಗ ಒಳ ಮೀಸಲಾತಿ ಇಲ್ಲದೇನೆ ಇದನ್ನು ಪಾಸ್ ಮಾಡಿ ಇದ್ದಕ್ಕಿದ್ದಂಗೆ 27ನೇ ತಾರೀಕು ಮತ್ತೆ ಆದೇಶವನ್ನು ಹೊರಡಿಸುವಂಥ ಈ ರೀತಿಯಲ್ಲಿದೆಲ್ಲ ಇದು ದೊಡ್ಡ ಅನ್ಯಾಯ ಇಲ್ಲ ನಮ್ಮದೇನಿಲ್ಲ, ಎಲ್ಲ ಕ್ಯಾಬಿನೆಟ್ ಒಪ್ಪಿದ್ದಾರೆ, ಅದು ಇದಂತೆಲ್ಲ ಇದು ಮಾಡೋಕ್ಕೆ ನೋಡಿದ್ರು. ನಾವು ಕೊನೆಗೆ ಅಲ್ಲಿ ಸೀರಿಯಸ್ ಆಗಿ ಪ್ರತಿಭಟನೆ ಮಾಡಿದ್ವಿ. ನೀವು ಅನ್ಯಾಯದ ಪರವಾಗಿ ನೀವು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡೋದಾಗಿದ್ದರೆ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ತಯಾರಾಗ್ತೀವಿ ಅಂತ ಹೇಳಿದಾಗ, ಆಯಿತು ಅದು ನಿಮ್ಮ ಸಂವಿಧಾನದ ಹಕ್ಕು ಮಾಡಿರಿ ಅದು ಇದು ಅಂತ ಹೇಳಿದಾಗ, ಕೊನೆಗೆ ಮತ್ತೆ ಅಲ್ಲೇ ಸ್ವಲ್ಪ ನಾವು ಕೂತ್ಕೊಂಡು ಪ್ರತಿವಿರೋಧ ಹಿಡಿದಾಗ, ಆಯಿತು ಈಗೇನು ಮಾಡಬೇಕು, ಮುಂದಿನ ಕ್ಯಾಬಿನೆಟ್ಟಲ್ಲಿ ಮುಕ್ತವಾಗಿ ಚರ್ಚೆಗೆ ತನ್ನಿ ಅಂತ ಹೇಳಿದಾಗ, ಆಯ್ತು ಬಿಡು ತರ್ತೀನಿ ಅಂದ್ಕೊಂಡು ಹೇಳಿ. ಅಂದರೆ ಇಡೀ ಸರ್ಕಾರದ ಒಳಗಡೆ ಈ ಥರದ ಅತ್ಯಂತ ಕಟ್ಟಕಡೆಯ ಸಮುದಾಯಗಳ ಪರವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದಂಥ ಮುಖ್ಯಮಂತ್ರಿಗಳೇ ಈ ರೀತಿಯಲ್ಲಿ ಅಸಹಾಯಕತೆಯನ್ನು ವ್ಯಕ್ತಪಡಿಸೋದಿದೆಯಲ್ಲ, ಈವನ್ ಅಲೆಮಾರಿಗಳಿಗೆ 1% ಒಳ ಮೀಸಲಾತಿಯನ್ನು ಕೊಡಬೇಕಂತ ಬಂದಾಗೂ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಇಡೀ ಕ್ಯಾಬಿನೆಟ್ಟು ಅದರ ಪರವಾಗಿ ನಿಂತ್ಕೊಳ್ತು, ಕ್ಯಾಬಿನೆಟ್ಟು ಒಪ್ಪಿಗೆ ಬಂತು, ಹಾಗಾಗಿ ನಾನು ಅಸಹಾಯಕನಾದೆ, ಅಲ್ಲಿ ಎಲ್ಲರೂ ಒಪ್ಪಿಕೊಂಡಿರುವಾಗ ನಾನು ಒಬ್ಬನೇ ಅದನ್ನು ವಿರೋಧ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಅಸಹಾಯಕತೆಯನ್ನು ವ್ಯಕ್ತಪಡಿಸೋದು. ಇವತ್ತೂ ಕೂಡ ಈ 56,000 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಇಲ್ಲದೇನೆ ಮತ್ತೆ ನೀವು ಅಸಹಾಯಕತೆಯನ್ನು ವ್ಯಕ್ತಪಡಿಸೋದಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಇದು ಶೋಭೆ ಅಲ್ಲ. ಮುಖ್ಯಮಂತ್ರಿಗಳು ಇಷ್ಟು ಅಸಹಾಯಕತೆ ನೀವು ಯಾರೂ ಕೂಡ ಒಪ್ಪಬೇಕಾದ ಅಗತ್ಯ ಇಲ್ಲ. ನಿಮಗೆ ಮುಖ್ಯಮಂತ್ರಿಯಾಗಿ ಒಂದು ಪರಮಾಧಿಕಾರ ಇದೆ, ನ್ಯಾಯದ ಪರವಾಗಿ ತೀರ್ಪು ಕೊಡುವ ಪರಮಾಧಿಕಾರ ಇದೆ. ಹಾಗಾಗಿ ನೀವು ಇದನ್ನು ಮಾಡಲೇಬೇಕು ಅಂದ್ಕೊಂಡು ಅವಾಗ ನಾವು ಅದನ್ನು ಹೇಳಿದ್ವಿ, ಅಸಹಾಯಕತೆಯನ್ನು ಬಿಡ್ರಿ, ನಿಮ್ಮ ಬದ್ಧತೆಯನ್ನು ತೋರಿಸ್ರಿ ಅಂದ್ಕೊಂಡು ಅವಾಗ ಮುಖ್ಯಮಂತ್ರಿಗೆ ನಾವು ಅಲ್ಲಿ ಪ್ರಶ್ನೆ ಮಾಡಿ ಹೊರಗಡೆ ಬಂದ್ವಿ. ಇವತ್ತು ಇಡೀ ಈ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಸಮಾಜ ಕಲ್ಯಾಣ ಮಂತ್ರಿ ಇದ್ದಾರಲ್ಲ, ಇದನ್ನು ಇಡೀ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಬೇಕಾಗಿರುವಂಥ ನೀತಿ ನಿಯಮಗಳನ್ನು ರೂಪಿಸೋಂಥದ್ದು ಮತ್ತು ಅದಕ್ಕೆ ಬೇಕಾಗಿರುವಂಥ ಕಾಲಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ರೂಪಿಸಿ ಎಲ್ಲ 101 ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದಂಥ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹದೇವಪ್ಪ ಅವರು ಅತ್ಯಂತ ಭಾಳ ದೊಡ್ಡ ಒಂದು ಅನ್ಯಾಯವನ್ನು ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಇದರಲ್ಲಿ ದೊಡ್ಡ ಷಡ್ಯಂತರವನ್ನು ರೂಪಿಸಿದ್ದಾರೆ ಮತ್ತು ಒಂದು ಸಮುದಾಯಗಳ ಪರವಾಗಿ, ಒಂದು ಸ್ವಜಾತಿಯ ಪರವಾಗಿ ಅವರು ಮಾತಾಡುವಂಥ ಮಟ್ಟಕ್ಕೆ ನಿಂತ್ಕೊಂಡಿದ್ದಾರೆ. ಅಂದರೆ ಮಹದೇವಪ್ಪ ಅವರು ಈ ರೀತಿಯಲ್ಲಿ ಬದಲಾಗ್ತಾರಂತ ನಾವು ಯಾವತ್ತೂ ನೆನೆಸ್ಕೊಂಡಿಲ್ಲ. ಮಹದೇವಪ್ಪ ಅಂದರೆ ಭಾಳ ಇಡೀ ದಲಿತ ಸಮುದಾಯದ ಒಂದು ಐಕಾನ್, ಇಡೀ ದಲಿತ ಸಮುದಾಯದ ನಾಯಕರು, ನಮ್ಮೆಲ್ಲರಿಗೂ ಬೇಕಾಗಿರುವಂಥ ಎಲ್ಲ ಒಂದು ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು, ಸಂವಿಧಾನಬದ್ಧ ಆಶಯಗಳನ್ನು ಜಾರಿಗೆ ತರುವಂಥ ಮನುಷ್ಯ ಅಂತ ತಿಳ್ಕೊಂಡಿದ್ದು ನಾವು. ಹಾಗಾಗಿ ನಮಗೆ ಇವತ್ತು ಮಹದೇವಪ್ಪ ಅವರೇ ಇದನ್ನು ಖುದ್ದಾಗಿ
ವಿಫಲಗೊಳಿಸುವಂಥ ಕೆಲಸಕ್ಕೆ ಅವರೇ ಕೈ ಹಾಕಿದ್ದಾರೆ. ಸರ್, ಈ ಒಂದು ಮಾತಿದೆ, ಕರ್ನಾಟಕದಲ್ಲಿ CM ಕುರ್ಚಿ ವಿಚಾರನೂ ಓಡಾಡ್ತಾ ಇತ್ತು ಇತ್ತೀಚೆಗೆ. ಆ ಕುರ್ಚಿ ವಿಚಾರದಲ್ಲಿ ದಲಿತ CM ವಿಚಾರನೂ ಸಹ ಚರ್ಚೆಗೆ ಬಂದಿತ್ತು. ಅದರಲ್ಲಿ ಹೆಚ್ಚು ಚರ್ಚೆಗೆ ಬಂದ ಹೆಸರುಗಳಂದರೆ ಒಂದು ಮಹದೇವಪ್ಪನವರು, ಇನ್ನೊಂದು ಪ್ರಿಯಾಂಕ್ ಖರ್ಗೆ ಅವರು, ಇನ್ನೊಂದು G. ಪರಮೇಶ್ವರ್ ಅವರು. ಅಂದರೆ ಏನಾದರೂ ದಲಿತ CM ಅಂತ ಆದರೆ ಇವರು 3 ಜನ ಆಗಬಲ್ಲರು ಅನ್ನುವ ರೀತಿಯಲ್ಲಿ ಚರ್ಚೆ ಇತ್ತು ಹೊರಗಡೆ. ಸೊ ಈ 3 ಜನಕ್ಕೆ ಇಡೀ ದಲಿತ ಸಮುದಾಯವನ್ನು ಒಗ್ಗೂಡಿ ನಡೆಸುವ ಇಚ್ಛಾಶಕ್ತಿನೇ ಇಲ್ಲದೆ ಆಗೋಯ್ತಾ ಅಂತ? ಹೌದು, ಬಟ್ ನೋಡ್ರಿ, ಈಗ ಇವರು 3 ಜನನೂ ಜೊತೆಗೆ KH ಮುನಿಯಪ್ಪ ಅವ್ರ ಹೆಸರು ಕೂಡ ಓಡ್ತಾ ಇತ್ತು. ಮುಖ್ಯಮಂತ್ರಿ, ಇವರು ಸಿರಿಯರು, ಇವರು ಕೂಡ ಮುಖ್ಯಮಂತ್ರಿ ಆಗಲಿ, ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ರೀತಿಯಲ್ಲಿ ಇದನ್ನು ಇವರು ಒಂದು ಇವತ್ತಿನ ಸಂದರ್ಭಕ್ಕೆ ಒಂದು ಅಜೆಂಡವನ್ನು, ಅದೇನು ಇವತ್ತೇನೇ ಅಲ್ಲ, ಅದು ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ದಲಿತ ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಾವು ಎಲ್ಲರೂ ಪ್ರಶ್ನೆ ಮಾಡಿದಾಗ ನಾನು ಕೂಡ ದಲಿತನೇ, ನಾನು ಒಬ್ಬ ದಲಿತ ಅಂತ ನೀವು ಪರಿಗಣಿಸಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನೀವು ಅವಕಾಶ ಕೊಡಬೇಕಂದಾಗ ಇದೇ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಸೀಟು ಕಾಲಿಲ್ಲ ಇಲ್ಲಿ, ಈಗಲೂ ಅದನ್ನೇ ಹೇಳ್ತಿರೋದು, ಮುಖ್ಯಮಂತ್ರಿ ಸೀಟು ಕಾಲಿಲ್ಲ. ಮಹದೇವಪ್ಪನವ್ರು ಹೇಳ್ತಾರೆ, ಅವರೇ ಹೇಳ್ತಾ ಇದ್ದಾರೆ ಈಗ. ಹಾಗಾಗಿ ಇಡೀ ಸಿದ್ದರಾಮಯ್ಯವರು ಮತ್ತು ಏನು ಮಹದೇವಪ್ಪ ಅವರ ಮಧ್ಯದಲ್ಲಿರ್ತಕ್ಕಂಥ ಮೈಸೂರಿನ ಚುನಾವಣೆಯ ಹೊಂದಾಣಿಕೆ ಇದೆಲ್ಲ, ಅಥವಾ ಅವ್ರು ಏನಾದರೂ ಮಾಡಿಕೊಳ್ಳಿ, ನಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅಭಿಪ್ರಾಯ ಏನಿಲ್ಲ. ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ರಣತಂತ್ರಗಳನ್ನು ರೂಪಿಸ್ತಾರೋ ಅದ್ರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಹಾಗಾಗಿ ಅವರು ಒಂದು ಸಮನ್ವಯದಿಂದ ಅಥವಾ ಒಂದು ಏನು ನಂಬಿಕೆ ವಿಶ್ವಾಸದಿಂದ ಒಂದು ರಾಜಕಾರಣವನ್ನು ಮಾಡ್ತಾರೆ ಅಂದರೆ ಅದು ಅವರಿಗೆ ಬಿಟ್ಟಿದ್ದು. ಹಾಗಾಗಿ ಬಟ್ ಏನಾಗುತ್ತೆ, ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಹೆಚ್ಚು ಜನ ರೈಟ್ ಕಮ್ಯುನಿಟಿಯವರು ಇದ್ದಾರ. ಹಾಗಾಗಿ ರೈಟ್ ಕಮ್ಯುನಿಟಿಯವ್ರನ್ನ ವಿರೋಧ ಹಾಕ್ಕೊಂಡ್ರೆ ನಾನು ಮುಂದಿನ ರಾಜಕಾರಣಕ್ಕೆ, ನಮ್ಮ ಮಗನ ರಾಜಕಾರಣನೋ ಮೊಮ್ಮಗನ ರಾಜಕಾರಣಕ್ಕೆ ದೊಡ್ಡ ಒಂದು ಸವಾಲಾಗ್ಬೋದು, ಒಂದು ರೀತಿಯ ದೊಡ್ಡ ವಿರೋಧ ಬರ್ಬೋದು. ಹಾಗಾಗಿ ನಾನು ರಾಜಕೀಯವಾಗಿ ನಾನು ಮತ್ತೆ ಇಡೀ ನಮ್ಮ ಕುಟುಂಬ ಬೆಳಿಬೇಕಂದ್ರೆ ನಾನು ಇವ್ರನ್ನ ಓಲೈಸ್ಕೊಳ್ಳೇಬೇಕು ಅನ್ನುವಂಥ ರೀತಿಯಲ್ಲಿ ಏನಾದ್ರು ಮುಖ್ಯಮಂತ್ರಿ ಆಲೋಚನೆ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ. ಬಟ್ ಇದು ಹೆಚ್ಚಾಗಿ ಏನೋ ಸಿದ್ದರಾಮಯ್ಯ ಅವರಿಗೆ ಇದು ಒಳ್ಳೆಯ ತೀರ್ಮಾನ ಅಲ್ಲ, ಒಳ್ಳೆಯ ನಿರ್ಧಾರ ಅಲ್ಲ, ಇದು ಅಲ್ಲ. ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಇದೆ, ರಾಜಕೀಯದಲ್ಲಿ ಈ ನಿಲುವು ಸರಿ ಇಲ್ಲ. ಖಂಡಿತವಲ್ಲ. ಯಾಕಂದರೆ ಆತ ಇವತ್ತು ನಾನು ಪರ್ಯಾಯವಾಗಿ ದೇವರಾಜ್ ಅರಸನ ಹೌದು ಸಮಾನಾಂತರವಾಗಿ ಏನು ಅವರಿಗಿಂತ ನಾನು ಹೆಚ್ಚು ಅಧಿಕಾರವನ್ನು ಮಾಡಿದ ಮನುಷ್ಯ, ಹೆಚ್ಚು ಬದ್ಧತೆ ಇರುವಂಥ ಮನುಷ್ಯ ಅಂತ ಅವರು ಹೇಳ್ದಿದ್ರು ಹೊರಗಡೆ ಜನ ಆ ರೀತಿಯಲ್ಲಿ ಏನು ಮಾತಾಡ್ತಿದ್ದಾರೋ ಅದಕ್ಕೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿ ಕಟ್ಟಕಡೆಯ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥದ್ದು, ಇಡೀ ಬಡವರಿಗೆ ನ್ಯಾಯ ಕೊಡಿಸುವಂಥದ್ದು, ಬಡವರ ಏನು ಹಕ್ಕೊತ್ತಾಯಗಳ ಪರವಾಗಿ ಮಾತಾಡಬೇಕಾದಂಥ ಸಿದ್ದರಾಮಯ್ಯ ಅವರು ಇವತ್ತು ಮೌನ ವಹಿಸ್ತಿರೋದು, ಅಸಹಾಯಕತೆಯನ್ನು ತೋರಿಸ್ತಿರೋದು, ಇದು ಖಂಡಿತವಾಗಲೂ ರಾಜ್ಯಕ್ಕೆ ಇದು ಒಳ್ಳೆ ನಾಯಕತ್ವ ಅಲ್ಲ ಅನ್ನೋಂಥದ್ದು ಮಾತ್ರ ನಾನು ಸತ್ಯ ಹೇಳ್ಬೋದು. ಸರ್, ನಿಮಗೆ ಆಶ್ವಾಸನೆ ಕೊಟ್ಟಿದ್ದು ಸಿದ್ದರಾಮಯ್ಯನವ್ರು ಮಾತ್ರ ಅಲ್ಲ, ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸುರ್ಜೇವಾಲಾ ಅವರು ಹೇಳಿದ್ರು, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಆದೇಶ ಬಂದ ಮಾರನೇ ದಿನ ಸಿದ್ದರಾಮಯ್ಯನವರು ಮತ್ತು ತೆಲಂಗಾಣ ಮುಖ್ಯಮಂತ್ರಿ ಹೇಳ್ತಾರೆ ಒಂದು ಸ್ಟೇಟ್ಮೆಂಟು, ಒಳ ಮೀಸಲಾತಿ ಜಾರಿ ಮಾಡುವ ಮೊದಲ ರಾಜ್ಯ ನಮ್ಮದೇ ಆಗುತ್ತೆ ಅಂತ ಹೇಳ್ತಾರೆ. ಈಗಾಗಲೇ ತೆಲಂಗಾಣದಲ್ಲಿ ಆಗಿದೆ, ಇನ್ನು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಸಿಲ್ಕೊಂಡಿದೆ. ಸೊ ನಿಮಗೆ ಕೇವಲ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿಲ್ಲ, ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ, ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ, ಹೈಕಮಾಂಡ್ನಲ್ಲಿ ದೊಡ್ಡ ದೊಡ್ಡ ನಾಯಕರು ಕೊಟ್ಟಿದ್ದಾರೆ. ಅಲೆಮಾರಿ ಸಮುದಾಯಗಳು ದೆಹಲಿಗೆ ಹೋಗಿ ಹೋರಾಟ ಮಾಡುವಾಗ BK ಹರಿಪ್ರಸಾದ್ ಅವರು ಆಶ್ವಾಸನೆಯನ್ನು ಕೊಟ್ಟು ವಾಪಸ್ ಕಳಿಸಿದ್ದಾರೆ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನಿಮಗೊಂದು % ಕೊಡ್ತೀವಿ ಹೋಗಿ ಅಂತಲೂ ಹೇಳಿದ್ದಾರೆ. ನೀವು ಯಾಕೆ ಕೇವಲ ಸಿದ್ದರಾಮಯ್ಯನವ್ರಿಗೆ ಬೊಟ್ಟು ಮಾಡ್ತಾ ಇದ್ದೀರಾ ಅಂತ? ಇಲ್ಲ, ನಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಖಂಡಿತವಲ್ಲೂ ನೀವು ಹೇಳಿರುವಂಥ ಈ ವಿಚಾರಗಳಿದ್ದಾವಲ್ಲ, ಇದನ್ನು ಮತ್ತೆ ನಾವು ಕೆಲವು ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ಒಪ್ಪಂದಗಳು ಮತ್ತು ಏನು ಸತ್ಯಗಳನ್ನು ಮಾತಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂತ ನನಗನ್ಸುತ್ತೆ. ಈಗಾಗಲೇ ಈ ವಿಚಾರದಲ್ಲಿ ಚುನಾವಣಾ ಪೂರ್ವದಲ್ಲಿ ನಾವು ಇನ್ನೂ ಒಂದು 6 ತಿಂಗಳು ಚುನಾವಣೆ ಇರುವ ಸಂದರ್ಭದಲ್ಲಿ ಏನು 2018ರಲ್ಲಿ SC ಒಳಗಡೆ ನೀವು ರೈಟ್ ಕಮ್ಯುನಿಟಿಗೆ 14 ಟಿಕೆಟನ್ನು ಕೊಡ್ತಾರೆ, 14 ಟಿಕೆಟನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಇದು ಮಾದಿಗ ಸಮುದಾಯದ ಇವರಿಗೆ ರಿಸರ್ವೇಷನ್ ಅವ್ರಿಗೇನಂದ್ರೆ ಟಿಕೆಟು ಅವ್ರಿಗೆ 8 ಕೊಡ್ತಾರೆ, ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿಗೆ. ಹೌದು, ಮೀಸಲು ಕ್ಷೇತ್ರಗಳಿಗೆ ರೈಟ್ ಕಮ್ಯುನಿಟಿಗೆ 14 ಕೊಡ್ತಾರೆ ಮತ್ತು ಲೆಫ್ಟ್ ಕಮ್ಯುನಿಟಿ ವಿಶೇಷವಾಗಿ ಮಾದಿಗರಿಗೆ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 8 ಕೊಡ್ತಾರೆ. ಹಾಗಾಗಿ ಈ ತಾರತಮ್ಯ, ಈ ರೀತಿಯ ಅಸಮಾನತೆ ಒಳ್ಳೆಯದಲ್ಲ, ಪಕ್ಷದಲ್ಲಿ ಒಳ್ಳೆಯದಲ್ಲ. ಹಾಗಾಗಿ ಪಕ್ಷದಲ್ಲೇ ಮೊದಲು ನೀವು ಒಳ ಮೀಸಲಾತಿಯನ್ನು ಜಾರಿಗೆ ತನ್ನಿ ಅಂತ ನಮ್ಮ ಇಡೀ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಪಕ್ಷದೊಳಗಡೆ ಒಳ ಮೀಸಲಾತಿಯನ್ನು ನೀವು ಜಾರಿಗೆ ತಂದರೆ ಅಥವಾ ಸಮಾನತೆ ನೀತಿಯನ್ನು ಜಾರಿಗೆ ತಂದರೆ
ನಾಳೆ ನೀವು ಇದಕ್ಕೆ ಬದ್ಧರಾಗ್ತೀರಿ ಅಂತ ಬಂದಾಗ ನಾವು ಮತ್ತು ಕೆಲವರು ಇವತ್ತಿನ ನಮ್ಮ ಜೊತೆ ಇರ್ತಕ್ಕಂಥ MLCಗಳು ಮತ್ತು ಬೇರೆ ಬೇರೆ ಕಾಂಗ್ರೆಸ್ಸಿನ ಪ್ರಮುಖ ನಮ್ಮ ಯಾರು ಸೆಂಥಿಲ್ ಅವರು, ಯಾರು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, DK ಶಿವಕುಮಾರ್ ಅವರು, ಇವರೆಲ್ಲರ ಜೊತೆ ಈ ಎಲ್ಲ ಪಕ್ಷದ ಒಳಗಡೆ ಮೊದಲು ಒಳ ಮೀಸಲಾತಿಯನ್ನು ತರ್ರಿ ಅನ್ನುವಂಥ ಒಂದು ಕ್ಯಾಂಪೇನನ್ನು ಮಾಡಿದ್ವಿ. ಈ ಸಾರಿ 14 ಮಾದಿಗರಿಗೆ ಕೊಡ್ರಿ, 14 ವಲಯರಿಗೆ ಕೊಡ್ರಿ, ಇನ್ನು ಉಳಿದಿರೋದನ್ನು ಯಾರ್ಯಾರು ಬೋವಿಲ್ ಅಂಬಾಣಿಗಳಿಗೆ ನೀವು ಕೊಡ್ರಿ ಅನ್ನುವಂಥ ಒಂದು ಕ್ಯಾಂಪೇನ್ನ ಪ್ರಾರಂಭ ಮಾಡಿದ್ವಿ. ಅದು ಪೂರ್ತಿ ಹೈಕಮಾಂಡ್ ಹಂತಕ್ಕೆ ಹೋಯ್ತು. ಅದು ರಾಹುಲ್ ಗಾಂಧಿ ಹಂತಕ್ಕೆ ಹೋಯ್ತು ಮತ್ತು ಸುರ್ಜೇವಾಲಾ ಅವರು ಈ ವಿಚಾರದಲ್ಲಿ 3 ಸಾರಿ ಏನೋ ಅವ್ರ ಜೊತೆ ಒಂದು ಮುಕ್ತವಾದಂಥ ಮಾತುಕತೆ ನಡೆದಿದೆ. ಮತ್ತು DK ಶಿವಕುಮಾರ್ ಅವ್ರ ಜೊತೆನೂ ಕೂಡ 2 ಸಾರಿ ಮಾತುಕತೆ ಮಾಡಿದ್ದೀವಿ. ನೀವು ಹೋಗಿದ್ರಾ? ನಾವೇ ಹೋಗಿದ್ದೀವಿ. ಮುಖ್ಯಮಂತ್ರಿ ಈಗ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಜೊತೆ 2 ಸಾರಿ ಮಾತಾಡಿದ್ದೀವಿ. ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಅಂತಲೂ ಬಹಳ ಸಾರಿ ಮುಕ್ತವಾಗಿ ಮಾತಾಡಿದ್ವಿ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು, ನಾವು, ನಮ್ಮೆಲ್ಲ ಏನು ಪ್ರಮುಖರು, ಒಳ ಮೀಸಲಾತಿ ಹೋರಾಟಗಾರರು, ಅಧಿಕಾರಿಗಳು ಒಟ್ಟಿಗೆ ಸೇರಿ ಬಿಜಾಪುರಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆನೂ ಮುಕ್ತವಾಗಿ ಚರ್ಚೆ ಆಯಿತು. ಕರ್ನಾಟಕದಲ್ಲಿ ಇಡೀ ಮಾದಿಗರ ಸ್ಥಿತಿಗತಿಗಳ ಬಗ್ಗೆ ತೀರ್ಮಾನ ಆಯಿತು. ಮಾದಿಗರು ಹೆಂಗೆ ಇವತ್ತು BJP ಕಡೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಯಿತು. ಮತ್ತು ಕಾಂಗ್ರೆಸ್ಸು ಮಾದಿಗರಿಗೆ ಭಾಳ ಕೆಲವು ಅವಕಾಶಗಳನ್ನು ಕೊಡ್ತಾ ಇಲ್ಲ, ಮಾದಿಗ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತಿದೆ. ಆ ಕಾರಣದಿಂದ ಮಾದಿಗರು ಸಹಜವಾಗಿ BJP ಕಡೆ ಹೆಚ್ಚು ಆಕರ್ಷಿತರಾಗ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಚರ್ಚೆ ಮಾಡಿ ಕೊನೆಗೆ ಮಾದಿಗ ಸಮುದಾಯಗಳಿಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡೋದಕ್ಕೆ ನನಗೆ ಯಾವುದೇ ವಿರೋಧನೇ ಇಲ್ಲ. ನಾನು ಇದನ್ನು ಕಾಂಗ್ರೆಸ್ ಪಕ್ಷದ ಜೊತೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು. ಮತ್ತು ಸುರ್ಜೇವಾಲಾ ಅವರು ಕೂಡ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಮ್ಮ ಜೊತೆ ಇವರು ನಮ್ಮ ಸೆಂಥಿಲ್ ಅವರು ಕೂಡ ಅತಿ ಹೆಚ್ಚು ಆಸಕ್ತಿ ವಹಿಸಿ ಈ ಚರ್ಚೆಯಲ್ಲಿ ಭಾಗವಹಿಸಿದರು. ನಾವು ಮಾದಿಗ ಸಮುದಾಯದಿಂದ ಒಳ ಮೀಸಲಾತಿ ಹೋರಾಟಗಾರನು ಮತ್ತು ಪಕ್ಷದಲ್ಲಿ ದುಡಿಯುವಂಥವ್ರದ್ದು ಒಂದು ಪಟ್ಟಿ ಮಾಡಿ ಕೂಡ ಕೊಟ್ಟಿವಿ. ಮೊದಲು ಪಕ್ಷದ ಒಳಗಡೆ ಈ ಥರದ ಅವಕಾಶಗಳು ಮಾಡ್ರಿ ಅಂದ್ಕೊಂಡು, ಅದಾದ ನಂತರ ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸೋದಕ್ಕೆ ಬೇಕಾಗಿರುವಂಥ ಒಂದು ಮುಕ್ತವಾದಂಥ ಚರ್ಚೆಗಳು ಆದವು. ಹಾಗಾಗಿ ಹೈಕಮಾಂಡ್ ಹಂತದಲ್ಲಂತೂ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅದೇ ರೀತಿಯಲ್ಲಿ ನಾವು ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ಸನ್ನು ಗೆಲ್ಲಿಸಲೇಬೇಕೆಂದು ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಕೆಲವರು ಪಕ್ಷಕ್ಕೆ ಹೋದರು. ಕಾಂಗ್ರೆಸ್ ಪಕ್ಷದೊಳಗಡೆ ಸೇರಿಕೊಂಡು, ನಾವು ಇನ್ನೂ ಕೆಲವರು ಪಕ್ಷದವರು, ನಾವು ಯಾರೂ ಕೂಡ ಪಕ್ಷದ ಒಳಗಡೆ ಹೋಗೋದು ಬೇಡ, ಹೊರಗಡೆ ಇದ್ಕೊಂಡು ನಾವು ಈ ಸಂದರ್ಭದಲ್ಲಿ BJPಯನ್ನು ಸೋಲಿಸೋಣ. ನಮಗೆ ಸಂವಿಧಾನ ಉಳಿಬೇಕಾದಂಥ ದೊಡ್ಡ ಜವಾಬ್ದಾರಿ ಇದೆ. ಒಳ ಮೀಸಲಾತಿ ಎಷ್ಟು ಮುಖ್ಯವಾದದ್ದು, ಸಂವಿಧಾನಕ್ಕೂ ಕೂಡ ಅದನ್ನು ರಕ್ಷಣೆ ಮಾಡಿಕೊಳ್ಬೇಕಾದದ್ದು ಜವಾಬ್ದಾರಿ ಇದೆ ಅನ್ನೋ ಕಾರಣದಿಂದ ಈ ದೊಡ್ಡ ಮಟ್ಟದ ಕ್ಯಾಂಪೇನ್ ಆಯಿತು. ಇವತ್ತು ನಾವು ಅದ್ರ ಬಗ್ಗೆ ಈಗ ಆಲ್ರೆಡಿ ಮತ್ತೆ ನಾವು ರಾಹುಲ್ ಗಾಂಧಿಯವ್ರನ್ನ ಮತ್ತು ಸುರ್ಜೇವಾಲಾ ಅವ್ರನ್ನ ಮತ್ತು ಹೈಕಮಾಂಡ್ ಹಂತದಲ್ಲಿ ಇದನ್ನು ಗಂಭೀರವಾಗಿ ಏನು ನಮ್ಮೊಳಗಡೆ ಒಪ್ಪಂದ ಆಗಿತ್ತೋ ಅದ್ರ ಬಗ್ಗೆ ಮತ್ತೊಮ್ಮೆ ಈಗ ಪತ್ರ ಬರೀಬೇಕು. ಮತ್ತು ಇದಕ್ಕೆ ಬೇಕಾಗಿರುವಂಥ ಪಕ್ಷದೊಳಗಡೆ ಮಾದಿಗ ಸಮುದಾಯಗಳಿಗೆ ಸಿಗಬೇಕಾದಂಥ ಅವಕಾಶಗಳ ಬಗ್ಗೆನೂ ಕೂಡ ಒಂದು ಪ್ಯಾರಲರ್ ಆದಂಥ ಒಂದು ಚರ್ಚೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಸರ್, ಇಷ್ಟು ಕಗ್ಗಂಟು ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳಿದ್ರಿ. ಅಂದರೆ ಇಂಥ ಸಂದರ್ಭದಲ್ಲಿ ನಿಮಗೇನಾದರೂ ಕಾಂಗ್ರೆಸ್ಗಿಂತ BJPನೇ ಬೆಟರ್ ಇತ್ತು ಅನಿಸುತ್ತಾ? ಯಾಕಂದರೆ ಬೊಮ್ಮಾಯಿ ಅವರಿದ್ದಾಗ ಅಟ್ಲೀಸ್ಟ್ 15ರಿಂದ 17% ಮಾಡಿದ್ರು. ಅಂದರೆ ಅದಕ್ಕೆ ಯಾವುದೇ ನ್ಯಾಯಾಂಗದ ಇದಿಲ್ಲ, ಸಮ್ಮತಿ ಇಲ್ಲ, ಕಾನೂನಿನ ಬದ್ಧತೆ ಇಲ್ಲ ಇದಕ್ಕೆ 17%ಗೆ. ಸೊ ನಿಮಗೇನಾದರೂ ಹಂಗೆ ಅನಿಸುತ್ತಾ ಕಾಂಗ್ರೆಸ್ಗಿಂತ BJPನೇ ಬೆಟರ್ ಇತ್ತೇನಪ್ಪ ಅಂತ? ಇಲ್ಲ, ಬಟ್ ನನ್ನ ವೈಯಕ್ತಿಕವಾಗಿ ಆ ಥರದ ತೀರ್ಮಾನಕ್ಕೆ ನಾನು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವ ಕಾರಣಕ್ಕೋಸ್ಕರ BJPಯನ್ನು ಬೆಂಬಲಿಸುವಂಥದ್ದು ಅಥವಾ BJP ಪರವಾಗಿಲ್ಲಪ್ಪ ಕಾಂಗ್ರೆಸ್ಗಿಂತ ಬೆಟರ್ ಅನ್ನೋದ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಯಾವತ್ತೂ ಆ ಥರದ ಒಂದು ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಎರಡನೇದು, ಈವನ್ BJP ಸರ್ಕಾರನೂ ಕೂಡ ಈ ಸಂದರ್ಭದಲ್ಲಿ 2022ರಲ್ಲಿ ನಾವು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು 111 ದಿನ ಧರಣಿ ಮಾಡಿದಾಗೂ ಕೂಡ BJP ಸರ್ಕಾರ ನಮ್ಮನ್ನು ನೈತಿಕವಾಗಿ ನಮಗೆ ಘನತೆ ಗೌರವದಿಂದ ನಡೆಸ್ಕೊಳ್ಳಿಲ್ಲ ಮತ್ತು ಈ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ಯಾಕಂತಂದರೆ ಅದು ಡಬಲ್ ಇಂಜನ್ ಸರ್ಕಾರ ಇತ್ತು. ಕೇಂದ್ರದಲ್ಲಿ ಮೋದಿ ಸರ್ಕಾರ ಇತ್ತು ಮತ್ತು ರಾಜ್ಯದಲ್ಲೂ ಕೂಡ BJP ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ಇದನ್ನು ಪಾಸ್ ಮಾಡಿ ಒಳ ಮೀಸಲಾತಿಯನ್ನು ಕೂಡಲೇ ಬಹುಶಃ ಅವರು ಗಂಭೀರವಾಗಿ ಪರಿಗಣಿಸಿ ಸದಾಶಿವ ಆಯೋಗವನ್ನೇ ಮತ್ತೆ ಅದನ್ನು ಚರ್ಚೆಗೆ ತಂದು ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿ ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ಮೇಲೆ ಒತ್ತಡ ಹಾಕಿ ಇಡೀ ಒಳ ಮೀಸಲಾತಿಯನ್ನು ಇಡೀ ದೇಶದಾದ್ಯಂತ ಜಾರಿಗೆ ತರೋದಕ್ಕೆ ಸಾಧ್ಯತೆ ಇತ್ತು. ದೇಶದಾದ್ಯಂತ ಬೇಡ, ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಒಳ್ಳೆಯ ಅವಕಾಶ ಇತ್ತು BJP ಸರ್ಕಾರಕ್ಕೆ. ಅವರು ಮಾಡಲೇ ಇಲ್ಲ.
ಏನು ಇದು ಕ್ಯಾಬಿನೆಟ್ಟಲ್ಲಿ ಇಟ್ಬಿಟ್ಟು ಇದ್ದಕ್ಕಿದ್ದಂಗೆ ಸದಾಶಿವ ಆಯೋಗದ ವರದಿಯನ್ನು ರಿಜೆಕ್ಟ್ ಮಾಡಿದರು. ಅದರಲ್ಲಿ ಭಾಳ ಅಂಕಿಅಂಶಗಳು ಸರಿಯಿಲ್ಲ, ದತ್ತಾಂಶಗಳು ಸರಿಯಿಲ್ಲ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿ ಮಾಧುಸ್ವಾಮಿ ಅವರ ವರದಿ ಏನು ಮಾಧುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದರು. ಅದರ ಮೂಲಕ ಅವರು ಇದ್ದಕ್ಕಿದ್ದಂಗೆ ಭಾಳ ಕೆಲವೊಂದು ಜಾತಿಗಳನ್ನು ಓಲೈಕೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ವರ್ಗೀಕರಣ ಮಾಡಿದರು. ಮಾದಿಗರಿಗೆ 6, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳಿಗೆ 5.5, ಬೋವಿ ಲಂಬಾಣಿಗಳಿಗೆ 4.5 ಮತ್ತು ಅಲೆಮಾರಿಗಳಿಗೆ 1 ಅಂತ ಏನು ವರ್ಗೀಕರಣ ಮಾಡಿದರು. ಅದು ಆ್ಯಕ್ಚುಲಾಗಿ ನ್ಯಾಯಬದ್ಧವಾಗಿರಲಿಲ್ಲ. ಬೋವಿ ಲಂಬಾಣಿಗಳನ್ನು ಅವರು ಓಲೈಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಮಾಡಿದರು. ಅವ್ರನ್ನ ವೋಟ್ ಬ್ಯಾಂಕ್ ಮಾಡಿಕೊಳ್ಳೋದಕ್ಕೆ ಆ ರೀತಿಯಲ್ಲಿ ಪ್ರಯತ್ನ ಮಾಡಿದರು. ಹೋಗಲಿ, ಅದನ್ನಾದರೂ ಕನಿಷ್ಠ ಕೇಂದ್ರಕ್ಕೆ ಕಳಿಸಿ ಅಥವಾ ರಾಜ್ಯದಲ್ಲಿ ಒಪ್ಪಿ ಕೇಂದ್ರದಲ್ಲಿ 9 ಶೆಡ್ಯೂಲ್ಗೆ ತಂದು ಅದನ್ನು ಜಾರಿಗೆ ಮಾಡಬೇಕಾದಂಥ ತುಂಬ ಒಳ್ಳೆಯ ಅವಕಾಶ ಇತ್ತು. ಅದನ್ನು ಮಾಡಲೇ ಇಲ್ಲ ಅವರು. ಹಂಗಾಗಿ ನಾವು ಆ ಸಂದರ್ಭದಲ್ಲೂ ಕೂಡ ನಮಗೆ ಕಣ್ಣೋರಿಸುವಂಥ ಕೆಲಸ ಮಾಡ್ತಿದೆ. ನಾವು ಏನೋ ಹರಿಹರದಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿಯಿಂದ ಬೆಂಗಳೂರುವರೆಗೂ ಜಾಥಾ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ತಾದಂಥ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಮತ್ತು 111 ದಿನ ಧರಣಿ ಮಾಡಿದರೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಕೊನೆಗೆ ಚುನಾವಣೆ ಇನ್ನೇನು ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ರೀತಿಯಲ್ಲಿ ವರ್ಗೀಕರಣ ಮಾಡಿ ಕೇಂದ್ರಕ್ಕೆ ಕಳಿಸ್ತುವಂಥ ನಾಟಕ ಆಡಿದರು. ಕೇಂದ್ರ ಇದ್ದಕ್ಕಿದ್ದಂಗೆ ರಿಜೆಕ್ಟ್ ಮಾಡಿತು. ಒಳ ಮೀಸಲಾತಿಯನ್ನು ಜಾರಿಗೆ ತರೋದು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಆವಾಗ ನಾರಾಯಣಸ್ವಾಮಿ ಅವರೇ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದರು ಕೇಂದ್ರದಲ್ಲಿ. ಆಗ ಕೇಂದ್ರ ಸರ್ಕಾರದ ಮುಂದ್ಗಡೆ ಒಳ ಮೀಸಲಾತಿಯ ಪ್ರಸ್ತಾವನೆ ಇಲ್ಲ ಅಂತ ಅವರೇ ಉತ್ತರ ಕೊಟ್ಟರು. ಅವರೇ ಬಂದ್ಬಿಟ್ಟು ನಾರಾಯಣಸ್ವಾಮಿ ಅವರು. ಹಂಗಾಗಿ ಅವರು ಒಳ ಮೀಸಲಾತಿ ಪರವಾಗಿ ಇವತ್ತಿಗಿಲ್ಲ, ಯಾವತ್ತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೆ ಕಾಂಗ್ರೆಸ್ಸು ಇದೇನೋ ಮಾಡುತ್ತೆ, ನಮಗೆ ಕಾಂಗ್ರೆಸ್ಗಿಂತ ಸಿದ್ದರಾಮಯ್ಯ ಅವರು ಮಾಡ್ತಾರ ಅಥವಾ ಕಾಂಗ್ರೆಸ್ ಮಾಡುತ್ತೆ ಅಥವಾ ಏನು ರಾಹುಲ್ ಗಾಂಧಿ ಸದಾ ಎಲ್ಲ ಸಮುದಾಯಗಳಿಗೆ ಎಲ್ಲ ರೀತಿಯ ಪ್ರಾತಿನಿಧ್ಯಗಳು ಸಿಗಬೇಕು, ಅವಕಾಶಗಳು ಸಿಗಬೇಕಂತ ಏನು ರಾಷ್ಟ್ರ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಬೇಕು ಮತ್ತು ಇಡೀ ದೇಶದಲ್ಲಿ ಒಂದು ಏನು OBCಗಳು, ದಲಿತರು, ಹಿಂದುಳಿದ ವರ್ಗದವರ ಬಗ್ಗೆ ಸಮಗ್ರವಾದಂಥ ಒಂದು ಸಮೀಕ್ಷೆ ಆಗಬೇಕಂತ ಏನು ಮಾತಾಡಿದರು, ಒಂದು ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿದ್ರಲ್ಲ, ಈ ಪರವಾಗಿಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಏನೋ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. ಬಹಳ ಭರವಸೆಯಲ್ಲಿದ್ವಿ. ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ 2.5 ವರ್ಷ ಮುಗಿತಾ ಇದೆ. 3 ವರ್ಷ ಆಯ್ತಾವಂತು, ಆಲ್ಮೋಸ್ಟ್ 3 ವರ್ಷ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಸ್ವಂತ ಇಚ್ಛಾಶಕ್ತಿಯಿಂದ ಅಂತೂ ಖಂಡಿತವಾಗಿ ಈ ಪ್ರಯತ್ನ ಮಾಡ್ತಿರಲಿಲ್ಲ ಅಂತ ಈಗ ನಮ್ಗೆ ಅನಿಸ್ತಾ ಇದೆ. ಇಷ್ಟು ಕಾಂಗ್ರೆಸ್ ಸರ್ಕಾರ ಒಳಗಡೆ ಒಳ ಮೀಸಲಾತಿ ವಿರೋಧಿ ನೀತಿ ಇದೆ. ಸರ್, ಇನ್ನೊಂದು ಹೊರಗಡೆ ಒಂದು ಮಾತಿದೆ, ಈ ಹೋರಾಟಗಾರರೆಲ್ಲ ಕಾಂಗ್ರೆಸ್ ಪರವಾಗಿ ತುಂಬ ಸಾಫ್ಟ್ ಇದ್ದಾರೆ, ಹೊರಗಡೆ ಮಾತ್ರ ಹೋರಾಟ ಮಾಡ್ತಾರೆ, ಕಾಂಗ್ರೆಸ್ನ ಒಳಗಡೆ ಸಾಫ್ಟ್ ಇದ್ದಾರೆ ಅಂತ. ಇಲ್ಲ, ನೀವೇನು ಹೇಳ್ತೀರಾ? ಬಹುಶಃ ಅದು ಪ್ರಾರಂಭದಲ್ಲಿ ಆ ರೀತಿಯಲ್ಲಿ ಇತ್ತು. ಯಾಕಂದರೆ ಸರ್ಕಾರ ಮಾಡುತ್ತೆ ಮತ್ತು ಈ ಸರ್ಕಾರನ ನಾವೇ ತಂದಿದ್ದೀವಿ, ಈ ಸರ್ಕಾರನ ನಾವೇ ಏನು ಬೀದಿಗೆ ಹಾಕೋದು, ಇದ್ರ ಬಗ್ಗೆ ಒಂದು ರೀತಿಯಲ್ಲಿ ಕೆಟ್ಟ ಅಭಿಪ್ರಾಯವನ್ನು ರೂಪಿಸೋದು, ಅದು ಬಹುಶಃ ಅದು ಒಳ್ಳೆಯದಲ್ಲ. ನಾವೇ ಸರ್ಕಾರವನ್ನು ತಂದು ನಾವೇ ಸರ್ಕಾರದ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡೋದು ಸರಿಯಲ್ಲ ಅನ್ನೋದ್ರ ಬಗ್ಗೆ ನಮಗೊಂದು ಖಂಡಿತವಾಗಲೂ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅಂದ್ಕೊಂಡು. ಹೋಗಲಿ, ಅಟ್ಲೀಸ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಆದ ನಂತರನೂ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಏನೋ ಮಾಡ್ತೀನಂತ ಹೋಗಿ ಏನೋ ನಾಗಮೋಹನ್ ದಾಸ್ ಅವರ ಸಮಿತಿಯನ್ನು ನೇಮಕ ಮಾಡಿ ಅದಕ್ಕೆ ದತ್ತಾಂಶಗಳನ್ನು ಕ್ರೋಢೀಕರಿಸಿದ ನಂತರನೂ ಕೂಡ ಸರ್ಕಾರ ಇಷ್ಟೆಲ್ಲ ಮಾಡಿ ಅಥವಾ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿ ಮತ್ತು ಅಧಿವೇಶನದಲ್ಲಿಟ್ಟು ಬಿಲ್ ಪಾಸ್ ಮಾಡಿಕೊಂಡು ಅಥವಾ ನೀತಿಗಳನ್ನು ತಂದು ಮತ್ತು ಇವತ್ತು ರಾಜ್ಯಪಾಲರಿಂದ ಅನುಮೋದನೆ ಆದ್ರೂ ಕೊನೆಗೂ ಒಳ ಮೀಸಲಾತಿ ಇಲ್ಲದೇನೆ 56,000 ನೇಮಕಾತಿ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಖಂಡಿತವಲ್ಲೂ ಅದು ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ ನಾನು ಹಿಂದೆ ಹೇಳಿದ್ದೆ. ಇವತ್ತು ಒಂದು ಸಾಮಾಜಿಕ ನ್ಯಾಯದ ಬದ್ಧತೆ ಅಂತ ನಾವು ಏನು ಹೇಳ್ತಿದ್ವಿ ಸಿದ್ದರಾಮಯ್ಯ ಅವರು, ಖಂಡಿತವಾಗ್ಲೂ ಇವರು ಒಂದು ರೀತಿಯಲ್ಲಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಅಥವಾ ತನ್ನ ಅಧಿಕಾರದ ಲಾಭಕ್ಕೋಸ್ಕರ ಈ ರೀತಿಯಲ್ಲಿ ಸಾಮಾಜಿಕ ನ್ಯಾಯದಿಂದ ಒಂದು ರೀತಿಯಲ್ಲಿ ಪಲಾಯನವಾದ ಮಾಡೋದೇ ಇಲ್ಲ. ಇದು ಖಂಡಿತವಾಗ್ಲೂ ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದಲ್ಲ ಮತ್ತು ಸಿದ್ದರಾಮಯ್ಯವರ ರಾಜಕೀಯ ಜೀವನಕ್ಕೆ ಇದು ಒಳ್ಳೆಯದಲ್ಲ, ಆತನ ಚರಿತ್ರೆಗೂ ಒಳ್ಳೆಯದಲ್ಲ. ಈಗಾದ್ರೂ ಮುಂದಿನ ಏನು 12ನೇ ತಾರೀಕು ನಾಳೆ ಏನು ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಟಲ್ಲಿ ಸ್ಪಷ್ಟವಾಗಿ ಅವರ ಆದೇಶವನ್ನು ಹೊರಡಿಸ್ಬೇಕು. ಸರ್, ನಿನ್ನೆ ಮುನಿಯಪ್ಪನವರು ಪತ್ರಿಕಾಗೋಷ್ಠಿಯನ್ನು ಕರೆದು ಒಂದು ಮಾತು ಹೇಳಿದ್ದಾರೆ. 27ಕ್ಕೆ ವಿಶೇಷ ಕ್ಯಾಬಿನೆಟನ್ನು ಇದೇ ಒಳ ಮೀಸಲಾತಿ ವಿಚಾರವಾಗಿ ನಾವು ಕರೆದಿದ್ದೀವಿ, 12ಕ್ಕೆ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸೊ ಆದರೂ ಸಹ 27ಕ್ಕೆ ವಿಶೇಷ ಕ್ಯಾಬಿನೆಟ್ ಇದೆ ಇದೇ ವಿಚಾರವಾಗಿ, ಒಳ ಮೀಸಲಾತಿ ವಿಚಾರವಾಗಿ. ಆದರೂ ನೀವೆಲ್ಲರೂ ನಾಳೆ ಫ್ರೀಡಮ್ ಪಾರ್ಕ್ ಬರ್ತಾ ಇದ್ದೀರಾ. ಇಡೀ ರಾಜ್ಯಾದ್ಯಂತ ಮಾದಿಗ ಸಮುದಾಯಗಳು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಸೇರ್ತಾ ಇದ್ದೀರಾ, ಯಾಕೆ ಅಂತ? ಮುಖ್ಯವಾಗಿ ಹೌದು, ಖಂಡಿತವಾಗ್ಲೂ ಈ ಸಾರಿ ನಾವೆಲ್ಲ ಭಿನ್ನತೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ವೇದಿಕೆಗಳಿರ್ತಕ್ಕಂಥ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಒಂದು ಐಕ್ಯತೆಯ ಹೋರಾಟದ ಕಡೆ ಬಂದಿದ್ದೀವಿ.
ನಾವೆಲ್ಲರೂ ಸಮನ್ವಯ ಆಗಲೇಬೇಕು. ಸರ್ಕಾರ ನಮ್ಮನ್ನು ಮತ್ತೊಮ್ಮೆ ಮೋಸ ಮಾಡೋಕ್ಕೆ ಹೊರಟಿದ್ದಾರೆ, ಮತ್ತೊಮ್ಮೆ ನಮಗೆ ದೋಖ ಕೊಡೋಕೆ ಹೊರಟಿದ್ದಾರೆ. ಒಳ ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿ ಇವತ್ತು 56,000 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಇಲ್ಲ ಅಂತ ಅನ್ನುವಂಥ ಒಂದು ದೊಡ್ಡ ಒಂದು ಸಾಮಾಜಿಕ ನ್ಯಾಯದ ವಿರೋಧಿ ತೀರ್ಮಾನ ತೆಕ್ಕೊಂಡಾಗನೇ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ನಾವು ಒಂದು ಐಕ್ಯತೆಯ ಹೋರಾಟಕ್ಕೆ ನಾವು ಸದ್ದಾಗಬೇಕಂತ ಬಂದಾಗ ಸರ್ಕಾರದ ಮೇಲೆ ದೊಡ್ಡ ಒತ್ತಡ ಬಂತು. ಸರ್, ಈಗ ಇನ್ನೊಂದು ಪ್ರಶ್ನೆ ಸೇರಿಸ್ತೀನಿ ಇದಕ್ಕೆ. ಈಗ ರೋಸ್ಟರಲ್ಲಿ ಒಂದು ಸಮಸ್ಯೆ ಇದೆಯಲ್ಲ ಸರ್, ಆ ಸಮಸ್ಯೆಗೆ ನಿಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ? ಇಲ್ಲ, ಈಗ ರೋಸ್ಟರು ಈಗ ಆಲ್ರೆಡಿ ಏನು 2022ರಲ್ಲಿ ಯಾವ ರೋಸ್ಟರ್ ಪದ್ಧತಿ ಇದೆಯೋ ಅದನ್ನು ಆ್ಯಕ್ಚುಲಾಗಿ ಅದನ್ನು ಏನು ಜಾರಿಗೆ ತರ್ರಿ, ಅದ್ರ ಒಳಗಡೆ ಏನಾದರೂ ಬದಲಾವಣೆ ಮಾಡೋದಿದ್ರೆ, ಇಲ್ಲ ಇದು ಈ ರೋಸ್ಟರಿಂದ ಒಂದೇ ಸಮುದಾಯಗಳಿಗೆ ಹೆಚ್ಚು ಅವಕಾಶ ಸಿಗೋದಾಗಿದ್ದರೆ ಅಂತ ನೀವೇನಾದರೂ ಅನಿಸಿದರೆ ಅದ್ರ ಒಳಗಡೆ ಮಾರ್ಪಾಡು ಮಾಡ್ಕೊಳ್ಬೋದು. ಅದ್ರ ಬಗ್ಗೆ ಏನು ಸಮಸ್ಯೆ ಏನಿಲ್ಲ. ಒಂದು ಸರ್ಕಾರದಲ್ಲಿ ನಾವು ಕೂಡ ಕೇಳ್ತಿರೋದೇನು, ಎಲ್ಲ ಅನ್ಯಾಯ ವಂಚಿತ ಏನು ಅನ್ಯಾಯಕ್ಕೊಳಗಾಗಿರೋ ಎಲ್ಲ ಸಮುದಾಯಗಳಿಗೆ ಏನು ನ್ಯಾಯಯುತವಾದಂಥ ಪಾಲು ಸಿಗ್ಬೇಕಂತ ನಾವು ಕೇಳ್ತಿರೋದು. ಎಲ್ಲವೂ ಅವಕಾಶಗಳನ್ನು ನಾವೇ ಪಡ್ಕೊಳ್ಬೇಕಂತ ನಾವು ಯಾವತ್ತೂ ಕೇಳಿದವರಲ್ಲ. ಯಾರಾದರೂ ಎಲ್ಲ ಅವಕಾಶಗಳನ್ನು ನಾವು ಪಡ್ಕೊಳ್ಬೇಕಂತ ಅಥವಾ ಅದನ್ನು ಕಬಳಿಸ್ಬೇಕಂತ ಅನ್ನುವಂಥ ಕೆಲವು ಏನು ಸಮುದಾಯಗಳಿದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಯಾಕಂದರೆ ಸದಾ ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನದ ಪರವಾಗಿ ಮಾತಾಡೋಂಥವ್ರು ಕಬಳಿಸುವ ನೀತಿಯನ್ನು ಬಿಟ್ಟು ಹಂಚಿಕೊಳ್ಳುವ ನೀತಿಗೆ ಸರ್ಕಾರ ಬದ್ಧ ಆಗಬೇಕು ಮತ್ತು ಹೋರಾಟಗಾರರು ಬದ್ಧ ಆಗಬೇಕು. ಆ ಕಾರಣದಿಂದ ನಮಗೆ ಬಹುಶಃ ಇವತ್ತೇನು ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇವತ್ತು ನಾವು ಯಾರು ಹೋರಾಟಗಾರರು ಇದ್ದೀವಿ ಮುಖಂಡರು, ನಮ್ಮ ಮಾತುಗಳನ್ನು ಮೀರಿ ಸಮುದಾಯನೇ ಇವತ್ತು ವಾಲಂಟ್ರಿಯಾಗಿ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ದುಡಿತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ನಾವು ಎಷ್ಟು ಸಂಖ್ಯೆಯನ್ನು ಈಗ ನಾವು ಬಯಸೋದಷ್ಟು ಅಥವಾ ನಾವು ನಿರೀಕ್ಷೆ ಮಾಡಿಕೊಟ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಆತಂಕ ಆಗಿದೆ. ನಾವೇನೋ ತಪ್ಪು ಮಾಡಿದ್ದೀವ ಅನ್ನೋದ್ರ ಬಗ್ಗೆ ಕನಿಷ್ಠ ಆ ಪಾಪದ ಪ್ರಜ್ಞೆ ಸರ್ಕಾರಕ್ಕೆ ಅನಿಸಿದರೆ. ಸರ್, ಸರ್ಕಾರ ಹೇಳಿದೆ 27ಕ್ಕೆ ನಾವು ವಿಶೇಷ ಕ್ಯಾಬಿನೆಟಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ, ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ, ಸ್ವಲ್ಪ ದಿನ ತಡೀರಿ ಅಂತ ಹೇಳ್ತಾ ಇದ್ದೀವಿ. ನಾಳೆ ಬೀದಿಗೆ ಇಳಿದಿದ್ದೀರಾ? ಇಂಥ ಹಲವಾರು ಕ್ಯಾಬಿನೆಟ್ಗಳು, ಹಲವಾರು ಚರ್ಚೆಗಳು, ಸರ್ಕಾರದ ಭರವಸೆಗಳು, ಈ ಥರದ ಎಲ್ಲವುಗಳು ಈಗಾಗಲೇ ಮುಗಿದಾಗೋಗ್ಬಿಟ್ಟಿದೆ. ಅಂದರೆ ನೀವು ಹೋಪ್ನೇ ಕಳ್ಕೊಂಡ್ಬಿಟ್ಟಿದ್ದೀರಾ? ಹೌದೌದು, ಆ ಭರವಸೆಯನ್ನು ಕಳ್ಕೊಂಡಿದ್ದೀವಿ. ಸರ್ಕಾರದ ಮೇಲಿನ ಭರವಸೆಯನ್ನು ಕಳ್ಕೊಂಡಿದ್ದೀವಿ. ವಿಶೇಷವಾಗಿ ಮುಖ್ಯಮಂತ್ರಿ ಮೇಲಿನ ಎಲ್ಲ ಭರವಸೆಗಳನ್ನು ಕಳ್ಕೊಂಡಿದ್ದೀವಿ. ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಅವರು ಇವರು ಏನೋ ಇದನ್ನು ಇವತ್ತು ಆ ತಪ್ಪಿನ ಅರಿವಾಗಿ ಅದನ್ನು ಬದಲಾಯಿಸ್ಕೊಳ್ತಾರೆ ಅಂದ್ರೂ ಕೂಡ ನಮಗೆ ನಾಳಿನ ಕ್ಯಾಬಿನೆಟ್ ಒಳಗಡೆ ಹಿಂದೆ ಏನು ಕಳೆದ ತಿಂಗಳು ಏನು ಕ್ಯಾಬಿನೆಟ್ಟಲ್ಲಿ ನೀವು ಒಂದು ಚರ್ಚೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ರಿ, ಆದೇಶ ಕೂಡಲೇ ರದ್ದು ಮಾಡಬೇಕು. ಕೂಡಲೇ ರದ್ದು ಮಾಡಿ ಸರ್, ಮತ್ತೆ ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ. ಮತ್ತೆ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಬಂದ ರೀತಿಯಲ್ಲಿ ಮತ್ತೆ ಬರ್ತಾರೆ ವಿದ್ಯಾರ್ಥಿಗಳು ಬೀದಿಗೆ. ಅಲ್ಲ, ಬಟ್ ಅದು ಸರ್ಕಾರದ ಹೊಣೆಗಾರಿಕೆ. ಈಗ ನಿಮಗೆ ಹಲವಾರು ಅವಕಾಶಗಳಿತ್ತು. ಈ 2.5 ವರ್ಷದಲ್ಲಿ ಉದ್ಯೋಗವನ್ನು ಕೂಡಲೇ ನಾವು ಭರ್ತಿ ಮಾಡ್ತೀವಂತ ಹೇಳ್ತಾನೆ ಬಂದಿದ್ದೀರಿ. ಈಗ 1 ತಿಂಗಳ ಒಳಗಡೆ ಎಲ್ಲವುಗಳು ಏನೋ ಮಿರಕಲ್ ಏನೋ ಆಗಲ್ಲ. 1 ತಿಂಗಳ ಒಳಗಡೆ ನೀವು ಇದನ್ನು ಮಾಡೋದಾಗಿದ್ದರೆ ಮತ್ತೆ ನೀವು 56,000 ಹುದ್ದೆಗಳನ್ನು ಏನು ನೇಮಕ ಮಾಡಕ್ಕೆ ಹೊರಟಿದ್ದೀರಿ, ಅದರಲ್ಲಿ ಒಳ ಮೀಸಲಾತಿಯನ್ನು ನಾವು ಜಾರಿಗೆ ತರ್ತೀವಂತ ಒಂದೇ ಪಾಯಿಂಟ್ ಅದು. ಅದನ್ನು ತಂದು ಮತ್ತೊಮ್ಮೆ ಒಂದು ಆದೇಶ ಹೊರಡಿಸ್ಬಿಟ್ರೆ ಅದು ಏನೋ ಕಾನೂನಾತ್ಮಕವಾಗಿ ಅಥವಾ ಒಂದು ಆಡಳಿತಾತ್ಮಕವಾದಂಥ ಕೆಲಸಗಳೇನಿದ್ದಾವೆ ಸರ್ಕಾರ ಮಾಡುತ್ತೆ. ಈಗ ಕಳೆದ ಒಂದು ಏನು ಕ್ಯಾಬಿನೆಟ್ಟಲ್ಲಿರ್ತಕ್ಕಂಥ ಒಂದು ಆದೇಶ ಮಾಡಿ 27ನೇ ತಾರೀಕು ನೀವು ಏನೋ ನೋಟಿಫಿಕೇಶನ್ ಮಾಡ್ತೀರಿ. ಹಾಗಾಗಿ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಏನಿಲ್ಲ. ನೀವು ಇದೇ ಪ್ರಕ್ರಿಯೆಯನ್ನು 15%ಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಂತ ಅನ್ನೋದಾಗಿದ್ದರೆ ಕೋರ್ಟದ ಸಮಸ್ಯೆ ಇಲ್ಲ, ಕಾನೂನಿನ ಸಮಸ್ಯೆ ಏನಿಲ್ಲ, ಸುಪ್ರೀಂ ಕೋರ್ಟ್ ಸಮಸ್ಯೆ ಇಲ್ಲ, ಇಚ್ಛಾಶಕ್ತಿ ಬೇಕು. 15%ಗೆ ನೀವು ಮೀಸಲಾತಿ ಒಳಗಡೆ ನೀವು ಒಳ ಮೀಸಲಾತಿಯನ್ನು ಜಾರಿಗೆ ತಂದುಬಿಟ್ರೆ ನಿಮ್ಗೆ ಯಾವುದೂ ಅಡ್ಡಿ ಇಲ್ಲಲ್ಲ. ಮತ್ತು ಇನ್ನು ಯಾರ ಹತ್ರನೂ ಹೋಗ್ಬೇಕಾಗಿದ್ದ ನಿಮ್ಗೆ ಅಗತ್ಯನೂ ಇಲ್ಲ. ಸರ್, ನನ್ನ ಕಡೆಯ ಪ್ರಶ್ನೆ, ಸಿದ್ದರಾಮಯ್ಯನವರಿಗೆ ಯಾರಾದರೂ ಕಟ್ಟಾಕಿದ್ದಾರೆ ಅನಿಸುತ್ತಾ ನಿಮಗೆ? ಈ ಒಳ ಮೀಸಲಾತಿ ವಿಚಾರದಲ್ಲಿ ಬೇರೆ ವಿಚಾರ ತುಂಬ ಇದೆ, ಒಳ ಮೀಸಲಾತಿ ವಿಚಾರದಲ್ಲಿ ಯಾರೋ ಸಿದ್ದರಾಮಯ್ಯನ ಕಟ್ಟಾಕಿದ್ದಾರೆ ಅನಿಸ್ತಿದೆಯಾ? ಹೌದು, ಸಿದ್ದರಾಮಯ್ಯವ್ರ ಮೇಲೆ ಬಹುಶಃ ಒತ್ತಡಗಳು ಏರಿದ್ದಾರೆ. ಬೇರೆ ಬೇರೆ ರೀತಿಯ ಒತ್ತಡಗಳಿದ್ದಾವೆ, ಅಥವಾ ಅದರ ಹಿಂದುಗಡೆ ಬೇರೆ ಬೇರೆ ರೀತಿಯ ರಾಜಕೀಯ ಲಾಭ ನಷ್ಟಗಳ ಕೆಲವು ಒತ್ತಡಗಳು ಏನು ಲೆಕ್ಕಾಚಾರಗಳು ಇರ್ಬೋದೇನು. ಹಾಗಾಗಿ ಖಂಡಿತವಾಗಲೂ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡವೂ ಇದೆ. ಬಟ್ ಈ ಒತ್ತಡಕ್ಕೆ ಅಸಹಾಯಕತೆಯನ್ನು ತೋರಿಸುವಂಥದ್ದು ಮುಖ್ಯಮಂತ್ರಿ ಮಾಡಬಾರ್ದು. ಅವರ ಒಂದು ಏನೋ ಮುಖ್ಯಮಂತ್ರಿಯ ಒಂದು ಪರಮಾಧಿಕಾರವನ್ನು ಬಳಸಿ ತಮಗಿರುವಂಥ ತಾಯ್ತನವನ್ನು ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಯನ್ನು ಒಳ ಮೀಸಲಾತಿ ಒಳಗಡೆ ಸಿದ್ದರಾಮಯ್ಯವರು ತೋರಿಸ್ಬೇಕು. ಎಸ್ ಸರ್, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಭಾಳಷ್ಟು ವಿಚಾರಗಳನ್ನು ಮಾತನಾಡಿದ್ವಿ.
ಒಳ ಮೀಸಲಾತಿ ಜಾರಿ ಆಗಬೇಕು ಮತ್ತು ಒಳ ಮೀಸಲಾತಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡುವ ರೀತಿಯಲ್ಲಿ ಜಾರಿ ಆಗಬೇಕು ಅನ್ನೋದು ನಮ್ಮ ಈ ದಿನ .comನ ಆಶಯವೂ ಕೂಡ. ಭಾಳಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಒಳ ಮೀಸಲಾತಿ ಚರ್ಚೆ ಈ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಈಗ ಕಗ್ಗಂಟಾಗಿದೆ. ಇದು ಯಾವ ರೀತಿಯಲ್ಲಿ ಸರ್ಕಾರ ಬಿಡಿಸ್ಕೊಳ್ಳುತ್ತೆ, ಏನು ಆಗುತ್ತೆ, ಮುಂದಿನ ಹೋರಾಟಗಳು ಸಮುದಾಯಗಳು ಯಾವ ರೀತಿಯಲ್ಲಿ ಹೋರಾಟ ಮಾಡ್ತವೆ, ಇವೆಲ್ಲ ನಾವು ಕಾದು ನೋಡಬೇಕಾಗಿದೆ. ಈ ವಿಚಾರವಾಗಿ ಮತ್ತು ಈ ಚರ್ಚೆಯ ವಿಷಯವಾಗಿ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಾಗಿ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.